ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಖುಷಿಯಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ. ಸೊ ನಿಮ್ಮ ಅಭ್ಯಾಸ ಸ್ಟಡೀಸ್ ಎಲ್ಲ ಹೇಗ್ ನಡೀತಾ ಇದೆ? ಮ್ಯಾಮ್ ಏನ್ ಮ್ಯಾಮ್, ಇವಾಗ ತಾನೇ ಕ್ಲಾಸ್ 10th ಮುಗಿಸಿ ಕ್ಲಾಸ್ 11th ಬಂದಿವಿ, ಹೌದಾ? ಸೊ ಕ್ಲಾಸ್ 11th ಮುಗಿಸಿರೋರು ಕ್ಲಾಸ್ 12th ಹೋಗಿರ್ತೀರಾ. ಇನ್ನು ಇವಾಗ ತಾನೇ ದೇವ್ರೇ ಅಂತ ಕ್ಲಾಸಸ್ ಎಲ್ಲ ಶುರು ಆಗ್ತಿದೆ, ಆವಾಗ್ಲೇ ನಿಮ್ಮ ಸ್ಟಡೀಸ್ ಎಲ್ಲ ಹೇಗ್ ನಡೀತಾ ಇದೆ ಅಂತ ಕೇಳ್ತಿರಲ್ಲ ಅಂತಂತೀರಾ? ಅದನ್ನ ಹೇಳೋದಕ್ಕೆ ನಾನು ಬಂದಿರೋದು. ಅಂದ್ರೆ ನಾವ್ ಯೂಶಲಿ ಓದೋದು ಯಾವಾಗ ಅಂದ್ರೆ ಎಕ್ಸಾಮ್ ಇದ್ದಾಗ, ಹೌದಾ? ಎಲ್ಲರೂ ಸಾಮಾನ್ಯವಾಗಿ. ಆದ್ರೆ ಸ್ಟಾರ್ಟಿಂಗ್ ಇಂದನೇ ಓದಿದ್ರೆ ಏನು ಉಪಯೋಗ? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ಕೋಬೇಕು ಅಂದ್ರೆ ಯಾವಾಗ್ಲಿಂದ ಓದ್ಬೇಕು, ಹೆಂಗ್ ಓದ್ಬೇಕು, ನಮ್ಮ ರೊಟೀನ್ ಹೇಗಿರ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಾನು ಇವತ್ತು ಇಲ್ಲಿದ್ದೀನಿ. ಸ್ಪೆಷಲಿ ಕ್ಲಾಸ್ 11th ಬಂದಿರುವಂತಹ ಮಕ್ಕಳಿಗೆ ಈ ಒಂದು ವಿಡಿಯೋ ಡೆಡಿಕೇಟ್ ಅಂತ ಹೇಳ್ಬೋದು. ಸೊ ಕ್ಲಾಸ್ 11th ಅಂತಾನೆ ಅಲ್ಲ, ಕ್ಲಾಸ್ 12th ಅಲ್ಲಿ ಇದ್ರೂ ಕೂಡ ನಿಮಗೆ ಈ ಒಂದು ವಿಡಿಯೋ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಇವತ್ತಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ಯಾವ ವಿಷಯನ ನಾವು ಮಾತಾಡ್ಲಿಕ್ಕೆ ಹೊರಟಿದೀವಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಸೊ ಹೌ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫ್ರಮ್ ಕ್ಲಾಸ್ 11th. ಸೊ ಇಫ್ ಯು ಆರ್ ಇನ್ ಕ್ಲಾಸ್ 11th, ಒಂದ್ ವೇಳೆ ನೀವು ಕ್ಲಾಸ್ 11th ಅಲ್ಲಿ ಇದ್ದೀರಾ ಅಂದ್ರೆ ಇವಾಗಲಿಂದನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ತಯಾರಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಇವತ್ತಿನ ಸೆಷನ್ ಅಲ್ಲಿ ನಾವು ತಿಳಿತಾ ಹೋಗೋಣ. ಮೊದಲು ನಿಮ್ ತಲೆಯಲ್ಲಿ ಒಂದು ಹುಳ ಬರುತ್ತೆ ಈಗ, ಹೌದಾ? ಸೊ ಕೊರಿಯೋದಿಕ್ಕೆ ಶುರು ಮಾಡತ್ತೆ. ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಾರಲ್ಲ, KCET ಒಂದೇನಾ ಅಂತ. KCET ಒಂದೇ ಅಲ್ಲ. ಸೊ KCET ಅನ್ನುವಂಥದ್ದು ನಿಮ್ಮ ಕಾಲೇಜ್ ಲೆವೆಲ್, ಅಂದ್ರೆ ನೆಕ್ಸ್ಟ್ ನೀವು ಹೈಯರ್ ಎಜುಕೇಶನ್ ಮಾಡಬೇಕು ಅಂದ್ರೆ, ಎಸ್ಪೆಷಲಿ ಇಂಜಿನಿಯರಿಂಗ್ ಆಗಿರಬಹುದು, ಮೆಡಿಕಲ್ ಆಗಿರಬಹುದು, ಇನ್ನು ಅನೇಕ BSc ಅಗ್ರಿಕಲ್ಚರ್, ಸಾಕಷ್ಟು ನೀವು ನೆಕ್ಸ್ಟ್ ಏನ್ ಕೆರಿಯರ್ ರಿಲೇಟೆಡ್ ಕೋರ್ಸಸ್ ಗಳನ್ನ, ಡಿಗ್ರಿನ ಏನ್ ಮಾಡ್ಲಿಕ್ಕೆ ಹೋಗ್ತಿರಲ್ಲ, ಅದಕ್ಕೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ KCET, ಹೌದಾ? ಅದನ್ನ ನಾನು ಒಪ್ತೀನಿ. ಅದನ್ನ ಬಿಟ್ಟು ನೀವು ಇನ್ನು ಯಾವುದು ನಿಮ್ಮ ಡಿಗ್ರಿ ಆದ್ಮೇಲೂ ಕೂಡ ಮಾಡುವಂತಹ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ನಿಮಗೆ ಇರುತ್ತೆ. ಸ್ಪೆಷಲಿ ಇಫ್ ಐ ಟಾಕ್ ಅಬೌಟ್ ಬ್ಯಾಂಕ್ ಎಕ್ಸಾಮ್ಸ್ ಆಗಿರಬಹುದು, ಹೌದಾ? ಅನೇಕ ಬ್ಯಾಂಕ್ ಎಕ್ಸಾಮ್ಸ್ ಗಳು ಇರುತ್ತೆ, ಅದಕ್ಕೆ ಡಿಗ್ರಿ ಆಗಿರ್ಲೇಬೇಕು, ಹೌದಾ? ಸೊ ಇಫ್ ಐ ಟಾಕ್ ಅಬೌಟ್ UPSC, ಹೌದಾ? ಸೊ ನಮ್ಮ ದೇಶದ ಅತ್ಯಂತ ಏನಂತ ಹೇಳ್ತೀವಿ, ಉನ್ನತ ಒಂದು ಎಕ್ಸಾಮ್ ಅದು. JEE ಆದ್ಮೇಲೆ ಬರುವಂತದ್ದು UPSCನೇ, ಹೌದಾ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಂದ್ರೆ IAS IPS ಆಫೀಸರ್ಸ್ ಗಳಾಗಬೇಕು ಅಂದ್ರೆ ನೀವು UPSC ಪ್ರಿಪರೇಷನ್ ಮಾಡಬೇಕು. ಸೊ ಅದಕ್ಕೆ ಈಗ ಈ ರೀತಿಯಾಗಿ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, KS ಆಗಿರಬಹುದು, ನಮ್ಮ ಕರ್ನಾಟಕದ ಬಗ್ಗೆ ನಾವು ಮಾತಾಡೋದಾದ್ರೆ KS ಆಗಿರಬಹುದು. ಈ ರೀತಿ ಸಾಕಷ್ಟು ಎಕ್ಸಾಮ್ಸ್ ಗಳನ್ನ ನೀವು ತಯಾರಿ ಮಾಡ್ಕೋಬಹುದು. ಇಟ್ ಈಸ್ ನಾಟ್ ಓನ್ಲಿ ಕನ್ಫೈನ್ಡ್ ಫಾರ್ KCET. ನೀವು CETಗೆ ಅಷ್ಟೇ ಪ್ರಿಪರೇಷನ್ ಆಗೋದಕ್ಕೆ ಇವತ್ತಿನ ವಿಡಿಯೋ ಸೀಮಿತ ಅನ್ಕೋಬೇಡಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ನೀವು ಮುಂದೆ ಕೂಡ, ಇವನ್ ಆಫ್ಟರ್ ಯುವರ್ ಇಂಜಿನಿಯರಿಂಗ್, ಆಫ್ಟರ್ ಯುವರ್ ಡಿಗ್ರಿ, ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ತಯಾರಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಮುಂಚೆಯಿಂದನೇ ನೀವು ಕರೆಕ್ಟ್ ಆಗಿ ಒಂದು ಪ್ಲಾನ್, ಒಂದು ಸ್ಟ್ರಾಟಜಿ ಪ್ರಕಾರ ಪ್ರಿಪರೇಷನ್ ನ ಮಾಡ್ತಾ ಹೋದ್ರೆ, ಯಾವ ರೀತಿ ಪ್ರಿಪರೇಷನ್ ನ ಮಾಡ್ತಾ ಹೋದ್ರೆ ನೀವು ಸಕ್ಸಸ್ ಆಗಬಹುದು ಅನ್ನೋದನ್ನ ಇವತ್ತು ನಾವು ಮಾತಾಡೋಣ. ಗೆಟಿಂಗ್ ಇಟ್? ಅರ್ಥ ಆಯ್ತಾ? ಆದ್ರೆ ಈಗಿನ ಮಟ್ಟಿಗೆ ಮಾತಾಡೋದಾದ್ರೆ ನಾವು KCET ಅಂತಾನೆ ತಲೆಯಲ್ಲಿ ಇಟ್ಕೊಳ್ಳೋಣ. ಸೊ ಇಫ್ ಆಲ್ ದೀಸ್ ಥಿಂಗ್ಸ್, ಆಲ್ ದೀಸ್ ರೂಲ್ಸ್, ಆಲ್ ದೀಸ್ ಇನ್ಸ್ಟ್ರಕ್ಷನ್ಸ್ ಆರ್ ಬೀಂಗ್ ಅಪ್ಲೈಡ್ ಫಾರ್ KCET, ಹಾಗಿದ್ರೆ ಅದು ನೆಕ್ಸ್ಟ್ ನೀವು ಯಾವುದೇ ಎಕ್ಸಾಮ್ಸ್ ಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ತಯಾರಿ ನಡೆಸೋದಾದ್ರೆ ಅದಕ್ಕೂ ಇವೆಲ್ಲ ರೂಲ್ಗಳು, ಇವೆಲ್ಲ ಇನ್ಸ್ಟ್ರಕ್ಷನ್ಗಳು, ಇವೆಲ್ಲ ಪಾಯಿಂಟ್ಸ್ ಗಳು ಅಪ್ಲೈ ಆಗುತ್ತೆ. ಫಸ್ಟ್ KCET ಗೆ ಅಪ್ಲೈ ಮಾಡ್ಕೊಳ್ಳೋಣ, ಆಮೇಲೆ ಮುಂದಿಂದು. ಓಕೆ, ಅರ್ಥ ಆಯ್ತಾ? ಸರಿ, ಇನ್ಯಾಕ್ ತಡ, ಹಾಗಿದ್ರೆ ಶುರು ಮಾಡ್ಬಿಡೋಣ. ಸೊ ಫಸ್ಟ್ ಆಫ್ ಆಲ್, ಇಫ್ ಐ ಟಾಕ್ ಅಬೌಟ್ KCET ಆಗಿರಬಹುದು, ನಿಮ್ಮ JEE ಎಕ್ಸಾಮಿನೇಷನ್ ಆದ್ರೂ ಆಗಿರಬಹುದು, ಹೌದಾ? ಯಾವುದೇ ಎಕ್ಸಾಮ್ ಅಂದ್ರೆ PUC ನಂತರ ನೀವು ಬರೆಯುವಂತಹ ಎಕ್ಸಾಮ್ಸ್ ಗಳ ಬಗ್ಗೆ ನಾನು ಮಾತಾಡೋದಾದ್ರೆ, ಈಗ ಸದ್ಯದ ಮಟ್ಟಿಗೆ ನೀವು PUC ಫಸ್ಟ್ ಇಯರ್ ಅಲ್ಲಿ ಇರ್ತೀರಾ, ಅಥವಾ ಯಾರಾದ್ರೂ ಸೆಕೆಂಡ್ ಇಯರ್ PUC ಅಲ್ಲಿ ಇದ್ರೆ ಅವರು ಕೂಡ ನೋಡ್ತಿದ್ರೆ ನಾನು ಅವರಿಗೂ ಕಲಿಸಿ ಹೇಳೋದು, ನೀವೇನ್ ಮಾಡ್ತೀರಾ, KCET ಅಥವಾ JEEಗೆ ಎಕ್ಸಾಮಿನೇಷನ್ಗೆ ತಯಾರಿ ನಡೆಸ್ತಾ ಇರ್ತೀರಾ. ಆದ್ರೆ ಹೇಗಿರಬೇಕು ನಿಮ್ಮ ತಯಾರಿ ಅನ್ನೋದು ನಿಮ್ಮ ತಲೆಯಲ್ಲಿ ಕರೆಕ್ಟ್ ಆಗಿ ಇರಬೇಕು. ಅಂದ್ರೆ ಒಂದು ಪ್ಲಾನ್ ಇರಬೇಕು. ನೆನ್ಪಿಟ್ಕೊಳ್ಳಿ,
ಯಾವುದೇ ಬುದ್ಧಿವಂತ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಯಾವುದೇ ಸರಿಯಾದ ಪ್ಲಾನ್ ಮಾಡ್ತಿಲ್ಲ ಅಂದ್ರೆ ಅವನೆಲ್ಲಾ ಕೆಲಸಗಳು ಕೂಡ ಹಾಳಾಗ್ತದೆ. ಆದ್ರೆ ಯಾವುದೇ ಒಬ್ಬ ನಾರ್ಮಲ್ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನು ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಈ ಕೆಲಸ ಆದ್ಮೇಲೆ ಈ ಕೆಲಸ ಈ ರೀತಿಯಾಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ದ ಅಂದ್ರೆ ಖಂಡಿತ ಅವ್ನು ಸಕ್ಸಸ್ ಆಗ್ತಾನೆ. ಹಾಗಿದ್ರೆ ನಮ್ಮ ಇಂಡಿವಿಜುವಲ್ ಪ್ಲಾನ್ಗಳು ಏನಿರ್ತಾವಲ್ಲ ಅವೇ ನಮಗೆ ಸಕ್ಸಸ್ ಕೊಡೋದು. ಪ್ಲಾನ್ಗಳು ಅಂದ್ರೆ ನಾನೇನೋ ಒಂದು ಪ್ಲಾನ್ ಮಾಡ್ತೀನಿ, ನಾನು ಬೆಳಗ್ಗೆ ಎದ್ದು ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಈ ಸಬ್ಜೆಕ್ಟ್ ಓದ್ಬೇಕು, ಅದಾದ್ಮೇಲೆ ಈ ಕೆಲಸ ಮಾಡ್ಬೇಕು, ಅದಾದ್ಮೇಲೆ ರಿವಿಷನ್ ಮಾಡ್ಬೇಕು. ಇದು ನನಗೆ ಡಿಪೆಂಡ್ ಆಗಿರುವಂತದ್ದು. ಬೇರೆ ಯಾರೋ ಒಂದು ಟೈಮ್ ಟೇಬಲ್ ಹಾಕೊಂಡಿದ್ದಾರೆ ಅಂದ್ರೆ ಕೆಲವೊಬ್ರು 4 o'clock ಎದ್ದೇಳ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, 4 ರಿಂದ 5 ಗಂಟೆ ತನಕ ಅವರು ಫ್ರೆಶ್ ಆಗೋದು ಇನ್ನೊಂದು ಮತ್ತೊಂದು ಇಟ್ಕೊಂತಾರೆ. 5 ರಿಂದ 7 ಗಂಟೆ ತನಕ ಓದ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಸೊ 7 ರಿಂದ 8 ಗಂಟೆ ತನಕ ಬೇರೆ ಏನಾದ್ರೂ ಮನೆಯಲ್ಲಿ ವರ್ಕ್ ಮಾಡ್ತಾರೆ. 8 ರಿಂದ ಅವ್ರು ಏನ್ ಮಾಡ್ತಾರೆ, ಕಾಲೇಜಿಗೆ ರೆಡಿ ಆಗ್ತಾರೆ. ಈ ರೀತಿ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವರ ಟೈಮ್ ಟೇಬಲ್ ಬೇರೆ ಇರುತ್ತೆ. ಆದ್ರೆ ನಿಮ್ಮ ಕಾಲೇಜ್ ಟೈಮಿಂಗು ಬೇರೆ ಇರಬಹುದು, ನೀವು ಹೇಳೋ ಟೈಮಿಂಗು ಅಂದ್ರೆ ಬೆಳಿಗ್ಗೆ ಎದ್ದೇಳೋ ಟೈಮಿಂಗು ಬೇರೆ ಇರಬಹುದು. ಹೌದಾ? ಸೊ ಎಲ್ಲರದು ಒಂದೇ ರೀತಿ ಪ್ಲಾನ್ಗಳು ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಈಸ್ ದ ರೀಸನ್ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ನಮ್ಮ ಇಂಡಿವಿಜುವಲ್ ಪ್ಲಾನ್ ಅನ್ನ ಫಾಲೋ ಮಾಡುವಂತಹ ಪ್ರಯತ್ನ ಪಡಬೇಕು. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಫಸ್ಟ್ ವಿಷಯ ನಮ್ಮ ತಲೆಯಲ್ಲಿ ಏನಿರಬೇಕು ಅಂದ್ರೆ ಆಪ್ಟಿಮೈಸ್ ಯುವರ್ ಸ್ಟಡಿ ಸೆಷನ್ಸ್. ಏನು ಆಪ್ಟಿಮೈಸ್ ಅಂದ್ರೆ ಯು ನೀಡ್ ಟು ಪ್ಲಾನ್. ಏನ್ ಮಾಡ್ಬೇಕು ನೀವು? ಯು ನೀಡ್ ಟು ಪ್ಲಾನ್ ಅಕಾರ್ಡಿಂಗ್ಲಿ. ಓಕೆ, ಪ್ಲಾನ್ ಅಕಾರ್ಡಿಂಗ್ಲಿ. ಏನ್ ಪ್ಲಾನು ನೋಡಿ, ನನ್ ಪ್ಲಾನ್ ಅಂದ್ರೆ ಇಲ್ಲಿ ಅರ್ಥ ಏನು ಅಂದ್ರೆ, ನಾನು ಇವಾಗ ತಾನೇ ಹೇಳ್ತಿದ್ನಲ್ಲ, ನಾನು ಎಷ್ಟೊತ್ತಿಂದ ಎಷ್ಟೊತ್ತು ತನಕ ಪ್ರೊಡಕ್ಟಿವ್ ಆಗಿ ಇರ್ತೀನಿ. ಇಷ್ಟೊತ್ತು ತನಕ ಅಂದ್ರೆ ಬೆಳಗ್ಗೆ ಸಪೋಸ್ ಬೆಳಗ್ಗೆ 5 ರಿಂದ 7 ಗಂಟೆ ತನಕ ತುಂಬಾ ಪ್ರೊಡಕ್ಟಿವ್, ಏನೇ ಕೆಲಸ ಇದ್ರೂ ಮಾಡ್ತೀನಿ, ಏನೇ ಓದೋದಿದ್ರು ಟಕ್ ಅಂತ ನನ್ನ ತಲೆಯಲ್ಲಿ ಹೋಗುತ್ತೆ. ನಾನು ಓದಿದೆಲ್ಲ ಅರ್ಥ ಮಾಡ್ಕೊಂತೀನಿ, ತುಂಬಾನೇ ಎನರ್ಜೆಟಿಕ್ ಆಗಿರ್ತೀನಿ, ತುಂಬಾ ಪಾಸಿಟಿವ್ ಆಗಿರ್ತೀನಿ. ಪಾಸಿಟಿವ್ ಯಾವಾಗ್ಲೂ ಇರ್ತೀರಾ, ಆದ್ರೆ ತುಂಬಾ ಎನರ್ಜೆಟಿಕ್, ಕಲಿಯುವಂತ ಒಂದು ಉತ್ಸಾಹ ಏನಿರುತ್ತಲ್ಲ ಅದು ಎಲ್ಲಾ ಟೈಮಲ್ಲೂ ಒಂದೇ ರೀತಿ ಇರಲ್ಲ, ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಯೂಶಲಿ ಬೆಳಿಗ್ಗೆ ಟೈಮಲ್ಲಿ ಅಥವಾ ಸಂಜೆ ಟೈಮಲ್ಲಿ. ಓಕೆ, ಸೊ ನನ್ನ ಬಗ್ಗೆ ನಾನು ಹೇಳೋದಾದ್ರೆ ಯೂಶಲಿ ಬೆಳಗ್ಗೆ ಹಾಗೆ ಸಂಜೆ ಐ ವಿಲ್ ಬಿ ಟೂ ಮಚ್ ಪ್ರೊಡಕ್ಟಿವ್. ಸೊ ಯಾವುದೇ ಕೆಲಸ ಆದ್ರೂ ಕೂಡ ತುಂಬಾ ಫಾಸ್ಟ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿ ನಿಮ್ಮಲ್ಲೂ ಕೂಡ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ಬೇಕು. ನಾನು ಯಾವಾಗ ಬೇಗ ಈಸಿಯಾಗಿ ಕಲಿತೀನಿ, ಡಿಸ್ಟ್ರಾಕ್ಟ್ ಆಗಲ್ಲ ಅನ್ನುವಂಥ ಟೈಮನ್ನ ನೀವು ಕಂಡುಕೊಳ್ಳಿ. ಆ ಟೈಮಲ್ಲೇ ನೀವು ಓದ್ತಾ ಬನ್ನಿ. ಆವಾಗ ನೋಡಿ ಏನಾಗುತ್ತೆ ಅಂದ್ರೆ, ಏನು ನೀವು ಯಾವ ಸಬ್ಜೆಕ್ಟ್ ಅನ್ನ ಓದ್ಬೇಕು ಅಂತ ಅನ್ಕೊಂಡಿರ್ತಿರಲ್ಲ, ಇದರ್ ಇಟ್ ಈಸ್ ಮ್ಯಾಥ್, ಇದರ್ ಇಟ್ ಈಸ್ ಕೆಮಿಸ್ಟ್ರಿ, ಇದರ್ ಇಟ್ ಈಸ್ ಫಿಸಿಕ್ಸ್, ಓಕೆ, ಯಾವುದೇ ಸಬ್ಜೆಕ್ಟ್ ಇರಬಹುದು, ನಿಮಗೆ ಹಾರ್ಡ್ ಅನ್ಸುವಂತಹ ಸಬ್ಜೆಕ್ಟ್ ಅನ್ನ ಫಸ್ಟ್ ತಗೊಳ್ಳಿ. ಯಾವಾಗ ಪ್ರೊಡಕ್ಟಿವ್ ಟೈಮ್ ಅಲ್ಲಿ ಅದನ್ನ ಓದ್ತಾ ಬನ್ನಿ. ಅದಾದ್ಮೇಲೆ ಫಸ್ಟ್ ಅವರ್ ನೀವು ಏನು ಓದ್ತಿರಲ್ಲ ಹಾರ್ಡ್ ಟಾಪಿಕ್ ತಗೊಳ್ಳಿ. ಸೆಕೆಂಡ್ ಅವರ್ 2ನೇ ತಾಸು ಏನು ಓದ್ಲಿಕ್ಕೆ ಶುರು ಮಾಡ್ತಿರಲ್ಲ ಅವಾಗ ನೀವೇನ್ ಮಾಡ್ಬೇಕು, ಸ್ವಲ್ಪ ಈಸಿ ಆಗಿರುವಂತ ಟಾಪಿಕ್ ನ ತಗೋಬಹುದು. ಐ ಮೀನ್ ಚಾಪ್ಟರ್ ಅನ್ನ ತಗೋಬಹುದು, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನಾನು ಹೇಳ್ತಿರೋದು. ಓಕೆ, ಫಸ್ಟ್ ಮ್ಯಾಥಮೆಟಿಕ್ಸ್ ನಿಮಗೆ ಕಷ್ಟ ಅನ್ಸುತ್ತಾ, ಮ್ಯಾಥ್ಸ್ ನ ಕುತ್ಕೊಂಡು ಬೆಳಗ್ಗೆನೆ ಎದ್ದು, ಬೆಳಗ್ಗೆ ನೀವು ಪ್ರೊಡಕ್ಟಿವ್ ಟೈಮ್ ಅಂತ ಅನ್ಸಿದ್ರೆ ಬೆಳಗ್ಗೆನೆ ಎದ್ದು ಫಸ್ಟ್ ಮ್ಯಾಥಮೆಟಿಕ್ಸ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಫಿಸಿಕ್ಸ್ ಬೇಕಾ, ಫಿಸಿಕ್ಸ್ ನ ಮಾಡಿ, ಫಿಸಿಕ್ಸ್ ನ ಓದ್ರಿ, ಅದರಲ್ಲಿ ಇರ್ತಕ್ಕಂಥ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಕೆಮಿಸ್ಟ್ರಿ ಓದ್ಬೇಕನ್ಸುತ್ತಾ, ಕೆಮಿಸ್ಟ್ರಿ ಓದಿ. ಓಕೆ, ಸೊ ಈ ರೀತಿಯಾಗಿ ಟೈಮ್ ಟೇಬಲ್ ನ ನೋಡಿ. ಒಂದು ವಿಷಯ ನಾನು ಹೇಳ್ತೀನಿ, ಟೈಮ್ ಟೇಬಲ್ ನ ಬರೆದು ಹಾಕೊಂಡ್ರೇನೆ ನಾವು ಫಾಲೋ ಮಾಡ್ತೀವಿ ಅಂತ ನಿಮಗೆ ಅನ್ಸಿದ್ರೆ ಹಂಗೆ ಮಾಡಿ. ಇಲ್ಲ, ನನಗೆ ಬರೆದು ಹಾಕೊಂಡ್ರು ಏನ್ ಮಾಡಿದ್ರು ನನ್ನ ಮೈಂಡ್ ನನಗೆ ಮಾಡು ಅಂತ ಹೇಳೋವರೆಗೂ ನಾನು ಮಾಡಲ್ಲ ಅಂತ ನಿಮ್ ತಲೆಯಲ್ಲಿದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ಇಷ್ಟೊತ್ತಿಂದ ಇಷ್ಟೊತ್ತಿಗೆ ನಾನು ಹೇಳ್ತೀನಪ್ಪ, ಇಷ್ಟೊತ್ತಿಂದ ಇಷ್ಟೋ ತನಕ ನನಗೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಟೈಮ್ ಬೇಕು, ಅದಾದ್ಮೇಲೆ ನನಗೆ ಓದ್ಲಿಕ್ಕೆ ಟೈಮ್ ಬೇಕು. ಹೌದಾ? ಈ ರೀತಿಯಾಗಿ ನಿಮ್ಮ ತಲೆಯಲ್ಲೇ ನೀವು ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಂಡಿದ್ರೆ, ಒಂದು ಟೈಮ್ ಟೇಬಲ್ ಅನ್ನ ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ರೆ ಅದನ್ನ ಬರೆದು ಹಾಕೊಳ್ಳೇಬೇಕು ಅಂತ ಏನೂ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಏನು ಅಂದ್ರೆ, ನೀವು ಎಷ್ಟು ಕರೆಕ್ಟ್ ಆಗಿ ಅಂದ್ಕೊಂಡಿರೋದನ್ನ ಫಾಲೋ ಮಾಡ್ತಿದ್ದೀರಾ ಅನ್ನೋದಷ್ಟೇ ಇಲ್ಲಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಹಾಗಾಗಿ ನೀವು ಏನನ್ನೇ ಓದ್ಬೇಕಂದ್ರೂ ಕೂಡ ಫಸ್ಟ್ ಅದನ್ನೇನ್ ಮಾಡ್ಬೇಕು, ಪ್ಲಾನ್ ಮಾಡಬೇಕು. ನಾನು ಹೇಳೋದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಯಾವ್ದು ನಿಮಗೆ ಹಾರ್ಡ್ ಅನ್ಸುತ್ತೋ ಅದನ್ನ ನೀವು ತುಂಬಾ ಪ್ರೊಡಕ್ಟಿವ್ ಇದ್ದಾಗ, ನನಗೆ ತುಂಬಾ ಇವಾಗ ಓದ್ಬೇಕು ಅಂತ ಅನ್ಸ್ತಿದೆ, ಓದಿದೆಲ್ಲ ಅರ್ಥ ಆಗ್ತಿದೆ, ಮೈಂಡ್ ತುಂಬಾ ಕಾಮ್ ಆಗಿದೆ ಅನ್ನೋಂಥ ಟೈಮಲ್ಲಿ ಹಾರ್ಡ್ ಸಬ್ಜೆಕ್ಟ್ ಗಳನ್ನ ಹಿಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಅದಕ್ಕಿಂತ ಈಸಿಯೆಸ್ಟ್ ಸಬ್ಜೆಕ್ಟ್ ಅಂತ ಯಾವ್ದು ಅನ್ಸುತ್ತೋ ಅದ್ರ ಕಡೆಗೆ ನೀವು ಹೋಗಿ.
ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡ್ತಾ ಬರಬೇಕು. ಬ್ಯಾಲೆನ್ಸಿಂಗ್ ಮಾಡುವಂಥದ್ದು ನಿಮ್ಮ ಕೈಯಲ್ಲೇ ಇದೆ. ಹೌದಾ? ಅಪ್ಪ ಅಮ್ಮ ನಿಮಗೆ ಯಾವುದೇ ಕಷ್ಟದ ಕೆಲಸ ಮಾಡಿ ಅಂತ ಏನು ಕೊಡಲ್ಲ. ನೀವೇ ಓದ್ತೀರಾ ಅಂದ್ರೆ ಎಂಥ ಪೇರೆಂಟ್ಸ್ ಆದ್ರೂ ಕೂಡ ನಿಮಗೆ ಸಹಾಯ ಮಾಡ್ತಾರೆ. ಕೆಲಸ ಮಾಡ್ರಿ ಅಂತ ಯೂಶಲಿ ಯಾವ ಅಪ್ಪ ಅಮ್ಮನೂ ಹೇಳಲ್ಲ. ಹಂಗಂತ ಹೇಳಿ ನೀವು ಕೆಲಸ ಮಾಡ್ದೇನೂ ಇರಲ್ಲ ಮನೆಯಲ್ಲಿ ಅಂತ ನಾನು ಹೇಳಲ್ಲ. ಯೂಶಲಿ ಪೇರೆಂಟ್ಸ್ ಹೆಲ್ಪ್ ಮಾಡ್ತಿರಬಹುದು, ಆದ್ರೆ ಓದೋದೇ ತುಂಬಾ ಮುಖ್ಯ ಅಲ್ವಾ ಈ ಒಂದು ಏಜ್ ಅಲ್ಲಿ. ಹಾಗಾಗಿ ಖಂಡಿತ ಎಲ್ಲ ಪೇರೆಂಟ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೀವು ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಓದೋದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಅರ್ಥ ಆಯ್ತಾ? ಇನ್ನು ಕೆಲವೊಬ್ರು ಕಂಪ್ಲೇಂಟ್ ಮಾಡ್ತೀರಾ. ಏನ್ ಕಂಪ್ಲೇಂಟ್ ಅಂದ್ರೆ, ಮ್ಯಾಮ್ ಏನ್ ಮಾಡೋದು ಮ್ಯಾಮ್, ನನಗೆ ಆಟ ಆಡಬೇಕು ಅಂದ್ರೆ ಇರುವಂತಹ ಒಂದು ಖುಷಿ ಓದಬೇಕು ಅಂದ ತಕ್ಷಣ ಇರೋದಿಲ್ಲ. ಓದು ಅಂತಂದ್ರೆ ನನಗೆ ಆ ಒಂದು ಏನಂತ ಹೇಳ್ತೀವಿ, ಒಂದು ಎನರ್ಜಿನೇ ಹೋಗ್ಬಿಡುತ್ತೆ. ಓದ್ಬೇಕು ಅಂತಾನೆ ಅನ್ಸಲ್ಲ. ಏನ್ ಮಾಡ್ಬೇಕು? ಓದೋದೇ ನನಗೆ ಅಭ್ಯಾಸನೇ ಇಲ್ಲ. ಓದ್ಬೇಕು, ಬುಕ್ ಹಿಡ್ಕೋಬೇಕಂದ್ರೆ ಏನೋ ಒಂದು ಸೋಮಾರಿತನ ಬರುತ್ತೆ ಮ್ಯಾಮ್, ಏನ್ ಮಾಡ್ಬೇಕು ಅಂತ ಅನ್ಬಹುದು ತುಂಬಾ ಜನ. ಹೌದಾ? ನಾನೊಂದು ಹೇಳ್ತೀನಿ, ಅದನ್ನ ಮಾಡ್ರಿ. ಅದೇನು ಅಂದ್ರೆ, ನಿಮಗೆ ಟೆಕ್ಸ್ಟ್ ಬುಕ್ ನ ಹಿಡ್ಕೊಂಡು ಓದೋ ಮನಸ್ಸು ಬರ್ತಿಲ್ಲ. ಹೌದಾ? ಟೆಕ್ಸ್ಟ್ ಬುಕ್ ನ ಓಪನ್ ಮಾಡ್ರಿ, ಟೆಕ್ಸ್ಟ್ ಬುಕ್ ಮುಂದೆ ಕುತ್ಕೊಳ್ರಿ. ಓಕೆ? ಏನು ನಿಮಗೆ ಡಿಸ್ಟ್ರಾಕ್ಷನ್ ಇರಬಾರ್ದು. ಮೊಬೈಲ್ ಯೂಸ್ ಮಾಡಬೇಡ್ರಿ, ಏನು ಮಾಡಬೇಡ್ರಿ. ರೂಮ್ ಅಲ್ಲಿ ನಿಮ್ಮ ಸ್ಟಡಿ ರೂಮ್ ಏನಿರುತ್ತಲ್ಲ ಅಲ್ಲಿ ಸುಮ್ನೆ ಬುಕ್ ನ ಓಪನ್ ಮಾಡಿ. ಯಾವ್ದೋ ಒಂದು ಸಬ್ಜೆಕ್ಟ್ ಇದೆ, ಬುಕ್ ನ ಓಪನ್ ಮಾಡಿ ಕುತ್ಕೊಳ್ಳಿ. ಸುಮ್ನೆ ಬುಕ್ ಮುಂದೆ ಕೂಡ್ರಿ. ನಿಮಗೆ ಓದ್ಬೇಕಂತ ಇಂಟ್ರೆಸ್ಟ್ ಬರ್ತಿಲ್ಲ, ಸುಮ್ನೆ ಕುತ್ಕೊಳ್ರಿ. ಕುತ್ಕೊಂತೀರಾ? ಒಂದ್ ಸ್ವಲ್ಪ ಹೊತ್ತು ಸುಮ್ನೆ ಟೆಕ್ಸ್ಟ್ ಬುಕ್ ಏನೋ ತಲೆಗೆ ಹೋಗ್ತಿಲ್ಲ, ಏನೋ ಅರ್ಥ ಆಗ್ತಿಲ್ಲ, ಓದ್ಬೇಕು ಅನ್ಸ್ತಿಲ್ಲ, ಆದ್ರೂ ಓದ್ತಾ ಬನ್ನಿ. ಸುಮ್ನೆ ಓದ್ರಿ. ಓಕೆ? ಫಸ್ಟ್ ಡೇ ಹಾಗೆ ಮಾಡ್ರಿ. ಸೆಕೆಂಡ್ ಡೇ ಕೂಡ ನೀವೇ ಒತ್ತಾಯ ಪೂರ್ವಕವಾಗಿ, ಅಂದ್ರೆ ನೀವೇ ನಿಮ್ಮ ಮೈಂಡಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೇಕು. ಇಲ್ಲ, ನೀನು ಓದ್ಲೇಬೇಕು ಅಂತ. ಇಷ್ಟ ಇಲ್ಲ ಆದ್ರೂ ಓದ್ಬೇಕು. ಸುಮ್ನೆ ಬುಕ್ ನ ಓಪನ್ ಮಾಡಿ ಓದ್ತಾ ಕೂಡ್ರಿ. 1, 2, 3ನೇ ದಿನದಷ್ಟೊತ್ತಿಗೆ ನಿಮ್ಮ ಮೈಂಡ್ ಸೆಟ್ ಆಗುತ್ತೆ. ಇಲ್ಲ, ಓದ್ಬೇಕು, ನಾನು ಓದ್ಬೇಕು ಅಂತ ಹೇಳಿ ನಿಮ್ಮ ಮೈಂಡ್ ಏನ್ ಮಾಡುತ್ತೆ, ಅದೇ ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗುತ್ತೆ, ಅದು ಸೆಟ್ ಮಾಡ್ತಾ ಹೋಗುತ್ತೆ. ಇಲ್ಲ, ಓದೋದು ಇಂಪಾರ್ಟೆಂಟ್, ನಾನು ಓದ್ಬೇಕು ಅಂತ ಅದಾಗದೇ ಚೇಂಜ್ ಆಗ್ತಾ ಹೋಗುತ್ತೆ. ಬುಕ್ ಮುಂದೆ ಕೊಡುವಂತಹ ಅಭ್ಯಾಸ ಮಾಡಿ. ಇಷ್ಟ ಇಲ್ಲ ಅಂದ್ರೂ ಕೂಡ ಬುಕ್ ನ ಓಪನ್ ಮಾಡಿ. ಇದೊಂದೇ ದಾರಿ ಇರೋದು. ಓದ್ಲಿಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲಪ್ಪ ಅಂದ್ರೆ ಈ ಕೆಲಸ ಎಕ್ಸಾಮ್ ಮುಂದೆ ಮಾಡಬೇಡ್ರಿ, ಇವಾಗ್ಲೇ ಮಾಡ್ರಿ. ಇದು ಏನ್ ಮಾಡುತ್ತೆ, ಲಾಂಗ್ ಟೈಮ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ? ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಆಲ್ರೆಡಿ 60-70% ಅಷ್ಟು ಕವರ್ ಅಪ್ ಆಗ್ಬಿಟ್ಟಿರ್ತೀರಾ. ಅಂದ್ರೆ ಓದೋದು ಅಂದ್ರೆ ಇಷ್ಟ ಇಲ್ಲ ಅನ್ನುವಂತ ಒಂದು ತಲೆಯಲ್ಲಿ ಏನ್ ಗುಂಗಿರುತ್ತಲ್ಲ, ಅಥವಾ ಒಂದು ಅಭ್ಯಾಸ ಏನಿರುತ್ತಲ್ಲ, ಅದೇ ಹೋಗ್ಬಿಟ್ಟಿರ್ತದೆ. ಓದೋದು ಅಂದ್ರೆ ಇಷ್ಟಪಡ್ಲಿಕ್ಕೆ ಶುರು ಮಾಡಿರ್ತೀರ. ಅರ್ಥ ಆಯ್ತಾ? ಸೊ ಟೈಮ್ ಸಿಕ್ಕಾಗೆಲ್ಲ ನೀವು ಫ್ರೀ ಇದೀರಾ ಅಂದ್ರೆ ಯಾವುದೇ ಬುಕ್ ಸಿಗ್ಲಿ, ಮ್ಯಾಗಝಿನ್, ಸ್ಟೋರಿ ಬುಕ್, ಇನ್ನೊಂದು ಮತ್ತೊಂದು ಏನೇ ಸಿಗ್ಲಿ, ಸುಮ್ನೆ ಓದ್ರಿ. ತಲೆಗೆ ಹೋಗುತ್ತೋ ಇಲ್ಲೋ, ಇದು ನಿಮಗೆ ಓದೋ ಅಭ್ಯಾಸನ ಕಲಿಸ್ಕೊಡುತ್ತೆ. ಓಕೆ? ಓದಿನ ಮೇಲೆ ಇಂಟ್ರೆಸ್ಟ್ ತರಿಸುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಹೌ ಟು ಯು ಆಪ್ಟಿಮೈಸ್ ಯುವರ್ ಸ್ಟಡಿ ಸೆಷನ್. ಅಂದ್ರೆ ಸೆಷನ್ಸ್ ಅಂದ್ರೆ ಬೇಸಿಕಲಿ ನಿಮ್ಮ ಟೈಮ್ ಟೇಬಲ್ ಅನ್ನ ನೀವು ಮಾಡಿ, ಒಂದು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ. ಈ ರೀತಿಯಾಗಿ ಓದಬೇಕು. ಫಸ್ಟ್ ಇಂತಹ ಸಬ್ಜೆಕ್ಟ್ ನಾನು ಹ್ಯಾಂಡಲ್ ಮಾಡಬೇಕು, ನೆಕ್ಸ್ಟ್ ಆ ಸಬ್ಜೆಕ್ಟ್. ನಿಮಗೆ ಗೊತ್ತಿರುತ್ತೆ ಯಾವ್ದು ಹಾರ್ಡ್, ಯಾವ್ದ್ರಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಇದೀನಿ, ಯಾವ್ದ್ರಲ್ಲಿ ಸ್ವಲ್ಪ ವೀಕ್ ಇದೀನಿ ಅಂತ. ವೀಕ್ ಇರೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಓಕೆ? ಇನ್ನು ಎರಡನೇದು, ಥರೋಲಿ ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಅಂಡ್ ಕಂಟೆಂಟ್. ಇದು ತುಂಬಾನೇ ಇಂಪಾರ್ಟೆಂಟ್. ಇಷ್ಟೋ ತನಕ ಪ್ಲಾನ್ ಹೇಗೆ ಮಾಡೋದು, ಯಾವ ರೀತಿ ಓದೋದು, ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೇಗೆ ಅದ್ರ ಮೇಲೆ ಇಂಟ್ರೆಸ್ಟ್ ತರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದು. ಈಗ ಒಂದು ಹೆಜ್ಜೆ ಮುಂದೆ ಹೋಗೋದು. ಓದ್ಲಿಕ್ಕೆ ಶುರು ಮಾಡಿದೀರಾ, ಆದ್ರೆ ಏನ್ ಮಾಡ್ಬೇಕು, ಹೆಂಗ್ ಓದ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಫಸ್ಟ್ ಆಫ್ ಆಲ್, ಯಾವುದೇ ಬೋರ್ಡ್ ಎಕ್ಸಾಮ್ಸ್ ಆಗಿರಬಹುದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸೇ ಆಗಿರ್ಲಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಅಂದ್ರೆ ಸಿಲೆಬಸ್. ನೀವು ಎಂಥ ಎಕ್ಸಾಮ್ನೇ ತಗೊಳ್ರಿ, ಅದಕ್ಕೆ ಸಿಲೆಬಸ್ ಇಲ್ಲದೆ ಎಕ್ಸಾಮ್ ಅಂತೂ ಇರಲ್ಲ. ಹೌದಾ? ಇದರ್ ಇಟ್ ಈಸ್ JEE or it is UPSC or it is KCET or it is any other exam, either it is NEET. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನ ತಗೊಳ್ರಿ, ನಿಮಗೆ ಸಿಲೆಬಸ್ ಅಂತೂ ಇರುತ್ತೆ. ಕರೆಕ್ಟ್ ಅಲ್ವಾ? ಆ ಸಿಲೆಬಸ್ ನ ಫಸ್ಟ್ ನೋಡ್ಕೊಳ್ಳಿ. ಏನೇನ್ ಸಿಲೆಬಸ್ ಇದೆ, ನಾನು ಯಾವ ಟಾಪಿಕ್ಸ್ ಗಳು ನನಗಿದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 2-3 ಸಲ ಅದನ್ನ ಓದಿ. ಎಲ್ಲ ಟಾಪಿಕ್ಸ್ ಗಳು ನಿಮಗೆ ಗೊತ್ತಿರಬೇಕು. ಹೌದಾ? ಅದಾದ್ಮೇಲೆ ಪ್ರತಿಯೊಂದು ಕಂಟೆಂಟ್ ಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು, ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡು, ಹೆಡ್ಡಿಂಗ್ಸ್ ಆಗಿರ್ಬೋದು, ಸಬ್ ಹೆಡ್ಡಿಂಗ್ಸ್ ಆಗಿರ್ಬೋದು, ಒಳಗಡೆ ಇರ್ತಕ್ಕಂಥ ಕಂಟೆಂಟ್ ಆಗಿರ್ಬೋದು, ಸರಿಯಾಗಿ ಓದಿ, ನಿಧಾನಕ್ಕೆ ಓದಿ.
ಅರ್ಥ ಮಾಡ್ಕೊಂಡು ಮನನ ಮಾಡ್ಕೊಳ್ಳಿ. ಬೈ ಹಾರ್ಟ್ ಮಾಡೋದ್ರಿಂದ 2-3 ದಿನ ಇರಬಹುದು, ಲಾಂಗ್ ಟರ್ಮ್ ಅಲ್ಲಿ ಅದು ಖಂಡಿತ ನಮಗೆ ಹೆಲ್ಪ್ ಮಾಡಲ್ಲ. ಹಾಗಿದ್ರೆ ನಿಮಗೆ ಯಾವ್ದು ಹೆಲ್ಪ್ ಮಾಡುತ್ತೆ? ಅರ್ಥ ಮಾಡ್ಕೊಂಡು ಓದೋದೇ ನಿಮಗೆ ಸಹಾಯ ಮಾಡುತ್ತೆ, ಯಾಕೆಂದ್ರೆ ಅದು ತಲೆಯಲ್ಲಿ ಫಿಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಥರೋಲಿ ಅನ್ನುವಂಥ ವರ್ಡ್ ಏನ್ ಹೇಳ್ತಿದೆ? ಸರಿಯಾಗಿ, ಕ್ರಮವಾಗಿ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಓದಿ ಅನ್ನೋದನ್ನ ಹೇಳ್ತಿದೆ. ಕರೆಕ್ಟ್ ಅಲ್ವಾ? ಹಾಗಾಗಿ ನೀವೇನ್ ಮಾಡ್ಬೇಕು? ಪ್ರತಿಯೊಂದು ಟಾಪಿಕ್ಸ್ ಗಳನ್ನ ಇವಾಗಿನಿಂದನೇ, ಡೇ 1 ಇಂದನೇ ನೀವೇನ್ ಮಾಡ್ಬೇಕು? ಪ್ರಿಪರೇಷನ್ ನ ತಯಾರಿ ಮಾಡಬೇಕು. ಓಕೆ, ಈಗ ನಾನು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳೋದಾದ್ರೆ, ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಶಲಿ ನಿಮಗೇನ್ ಬರುತ್ತೆ? ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಕೆಲಸ ಇರುತ್ತೆ, ಓದೋದಂತ್ರ ಏನೂ ಇರಲ್ಲ. ಹೌದಾ? ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಫಸ್ಟ್ ಆಫ್ ಆಲ್ ಮೆಥಡ್ ಗೊತ್ತಿರಬೇಕು. ಹೌದಾ? ಮೆಥಡ್ ನ ಜೊತೆಗೆ ಯಾವ ಯಾವ ಟಾಪಿಕ್ಸ್ ಗಳಲ್ಲಿ, ಸಪೋಸ್ ಇಫ್ ಐ ಟಾಕ್ ಅಬೌಟ್ ಟ್ರಿಗ್ನೋಮೆಟ್ರಿಯಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಆಗಿರಬಹುದು. ಹೌದಾ? ಅದ್ರ ಮೇಲೆ ಇನ್ನು ಮುಂದೆ ಬರುವಂತ ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಗಿರಬಹುದು. ಹೌದಾ? ಫಸ್ಟ್ ಇಯರ್ PUCಯಲ್ಲಿ ಇನ್ನು ನೀವು ಸಾಕಷ್ಟು ವಿಷಯಗಳನ್ನ ಕಲಿತಾ ಹೋಗ್ತೀರಾ. ಬೇಸಿಕ್ ಟ್ರಿಗ್ನೋಮೆಟ್ರಿನ ನೀವು ಆಲ್ರೆಡಿ ಓದಿದ್ದೀರಾ. ಅದನ್ನ ಬಿಟ್ಟು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ ಫಸ್ಟ್ ಇಯರ್ PUCಯಲ್ಲಿ. ಸೆಕೆಂಡ್ ಇಯರ್ ಅಲ್ಲೂ ಕೂಡ ಈ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇದೆ. ಹೌದಾ? ಸೊ 10th ಗೆ ಏನ್ ಬೇಕಾಗಿತ್ತೋ ಅದನ್ನ ನೀವು ಕಲ್ತಿರಿ. ಸೊ ಫಸ್ಟ್ ಇಯರ್ PUCಯಲ್ಲಿ ಏನೇನ್ ಕಾನ್ಸೆಪ್ಟ್ ಗಳನ್ನ ಕಲಿತೀರಾ ಅಂದ್ರೆ, ಟ್ರಿಗ್ನೋಮೆಟ್ರಿಯಲ್ಲಿ ಯಾವ ಯಾವ ಫಾರ್ಮುಲಾಸ್ಗಳು ನಿಮಗೆ ಬರುತ್ತೆ ಅದನ್ನ ನೀವೇನ್ ಮಾಡ್ರಿ, ಒಂದು ಪೇಜ್ ಅಲ್ಲಿ ಬರ್ಕೊಂಡು ಅದನ್ನ ಗೋಡೆಗೆ ಅಂಟಿಸಿ. ಅಡ್ಡಾಡ್ದಾಗ್ಲೆಲ್ಲ, ನೀವು ಮನೆಯಲ್ಲಿ ಅಡ್ಡಾಡ್ತಿರ್ತೀರಲ್ಲ, ಓಡಾಡ್ತಿರ್ತೀರಲ್ಲ, ಅವಾಗ ನೀವು ಆ ಒಂದು ಫಾರ್ಮುಲಾಸ್ ಗಳನ್ನ ನೋಡ್ತೀರಿ. ನೀವು ಏನನ್ನ ಪದೇ 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 ನೋಡ್ತಿರಲ್ಲ, ಅದು ನಿಮ್ಮ ತಲೆಯಲ್ಲಿ ಹಾಗೆ ಕೂಡುತ್ತೆ. ಓಕೆ, ಸೊ ಇದಕ್ಕೆ ನಾನು ಎಕ್ಸಾಂಪಲ್ ಕೊಡೋದಾದ್ರೆ, ನೀವು ನೋಡಿ, ಬಸ್ ಅಲ್ಲಿ ಹೋಗ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಹೌದಾ? ಸೊ ಗವರ್ಮೆಂಟ್ ಬಸ್ ಗಳನ್ನ ನೀವು ನೋಡಿರ್ತೀರಾ. ಬಸ್ ಅಲ್ಲಿ ನೀವು ನೋಡಿರ್ಬೋದು, ಕೆಲವೊಂದು ಸ್ಟೇಟ್ಮೆಂಟ್ಸ್ ಗಳನ್ನ ಬರೆದಿರ್ತಾರೆ, ಏನೋ ಒಂದು. ಹೌದಾ? ಅಂದ್ರೆ ಯೂಸ್ಫುಲ್, ಟಿಕೆಟ್ ತೆಗೆದುಕೊಂಡು ಪ್ರಯಾಣಿಸಿ. ಹೌದಾ? ಮತ್ತೆ ಇನ್ನೊಂದು ಏನಾದ್ರೂ ಮೋಟಿವೇಶನ್ ಕೊಟ್ಟಿರ್ತಾರೆ, ಮೋಟಿವೇಶನ್ ಏನು ಸ್ಟೇಟ್ಮೆಂಟ್ಸ್ ಗಳನ್ನ ಅಲ್ಲಿ ಬರ್ದಿರ್ತಾರೆ. ನೀವು ದಿನಾ ಅದೇ ಬಸ್ ಅಲ್ಲಿ ಅಡ್ಡಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ದಿನಾ ಅದೇ ಬಸ್ ಅಲ್ಲಿ ಅಡ್ಡಾಡ್ತಿದ್ರೆ ಅಂದ್ರೆ ಅಪ್ ಅಂಡ್ ಡೌನ್ ಮಾಡ್ತಿದ್ದೀರಾ, ನಿಮ್ಮ ಸ್ಕೂಲ್ ಕಾಲೇಜಿಗೆ ಹೋಗಿ ಬರ್ತಿದ್ದೀರಾ ಅಂತ ಇಟ್ಕೊಳ್ಳಿ. ನೀವು ದಿನಾ ಸ್ಟೇಟ್ಮೆಂಟ್ಸ್, ಎಲ್ಲ ಸ್ಟೇಟ್ಮೆಂಟ್ಸ್ ಗಳನ್ನ ಪ್ರತಿನಿತ್ಯ ನೋಡ್ತಾನೇ ಬನ್ನಿ. ಓದ್ಬೇಡ್ರಿ, ಬೈ ಹಾರ್ಟ್ ಮಾಡ್ಬೇಡ್ರಿ, ಏನೋ ಮಾಡ್ಬೇಡ್ರಿ. ದಿನ ಅದನ್ನ ನೀವೇನ್ ಮಾಡ್ಬೇಕು? ಅಬ್ಸರ್ವ್ ಮಾಡ್ಬೇಕು. ಟಿಕೆಟ್ ತೆಗೆದುಕೊಂಡು ಪ್ರಯಾಣಿಸಿ, ಆಮೇಲೆ ಇನ್ನೊಂದು 4-5 ಸ್ಟೇಟ್ಮೆಂಟ್ಸ್ ಇದಾವೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಕೆಲವೊಂದಿಷ್ಟು ಗಾದೆನೋ ಇನ್ನೊಂದು ಮತ್ತೊಂದು ಏನೇನೋ ಹಾಕಿರ್ತಾರೆ. ಓಕೆ, ಸುಮ್ನೆ ದಿನ ನೋಡ್ತಾ ಬನ್ನಿ. ನೀವು ಕಲಿಯೋದ್ ಬೇಡ, ಬೈ ಹಾರ್ಟ್ ಮಾಡೋದ್ ಬೇಡ, ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರುತ್ತೆ. ಅದರಲ್ಲಿ ಇರ್ತಕ್ಕಂಥ ಒಂದು ಕಮಾದಿಂದ ಹಿಡಿದು ಪ್ರತಿಯೊಂದು ನಿಮ್ಮ ತಲೆಯಲ್ಲಿ ಕೂತಿರುತ್ತೆ. ಐ ಆಮ್ ಶ್ಯೂರ್ ಅಬೌಟ್ ದಟ್. ಅಂದ್ರೆ ನಾವು ಏನನ್ನ ಪದೇ 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 ವಿಜುವಲೈಸ್ ಮಾಡ್ತೀವಲ್ಲ, ಅದು ನಮ್ಮ ತಲೆಯಲ್ಲಿ ಫಿಕ್ಸ್ ಆಗತ್ತೆ. ಹಾಗಿದ್ರೆ ನೀವು ಇವಾಗ್ಲಿಂದನೇ ಫಾರ್ಮುಲಾಸ್ ಗಳನ್ನ ಪ್ರತಿನಿತ್ಯ ಸುಮ್ನೆ ಕೂತಿರ್ತೀರಾ ಚೇರ್ ಮೇಲೆ ಅಂತ ಇಟ್ಕೊಳ್ಳಿ, ನಿಮ್ಮ ಕಣ್ಣೆದುರಿಗೆ ಕಾಣೋ ಹಾಗೆ ಕ್ಲಿಯರ್ ಆಗಿ ಫಾರ್ಮುಲಾಸ್ ಗಳನ್ನ ಬರೆದು ಹಾಕೊಳ್ರಿ. ಅದನ್ನ ನೋಡ್ತಾ ಬನ್ನಿ, ಸುಮ್ನೆ ನೋಡ್ತಾ ಬರ್ರಿ. ನೀವು ಪ್ರಾಕ್ಟೀಸ್ ಮಾಡೋದು ಬೇಡ, ಬೈ ಹಾರ್ಟ್ ಮಾಡೋದು ಬೇಡ, ಇನ್ನೊಂದು ಬೇಡ, ಮತ್ತೊಂದು ಬೇಡ. ನೀವು ಒಮ್ಮೆಲೆ 1-2 ಸಲ ಬರೆದು ಬಿಟ್ರೆ ಅದು ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗ್ಬಿಡತ್ತೆ. ನೀವು ಎಕ್ಸಾಮ್ ಟೈಮ್ ಅಲ್ಲಿ ಮಾಡ್ಲೇಬೇಕು ಅಂತಿಲ್ಲ, ಇವಾಗ್ಲಿಂದನೇ ಅದನ್ನ ಮಾಡ್ತಾ ಬರಬಹುದು. ಮಾಡಬೇಕು. ಆಕ್ಚುಲಿ ಮಾಡಿದ್ರೆ ಏನಾಗುತ್ತೆ? ಇಟ್ ಈಸ್ ವೆರಿ ಬೆನಿಫಿಷಿಯಲ್. ಸೊ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಆಗದೆ ಇವಾಗ್ಲಿಂದನೇ ನಾವು ತಯಾರಿ ಮಾಡ್ಕೊಂತ ಬಂದ್ರೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬಹುದಲ್ಲ. ಯಾಕೆ ಎಕ್ಸಾಮ್ ಮುಂದೆನೆ ಕಷ್ಟಪಟ್ಟು ಒದ್ದಾಡಿ ಮಾಡಬೇಕು? ಇವಾಗ್ಲಿಂದನೇ ಆರಾಮಾಗಿ ಅದನ್ನ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಂದು ವಿಷಯಗಳನ್ನ ನೀವು ಅನುಸರಣೆ ಮಾಡ್ತಾ ಹೋದ್ರೆ, ಇಫ್ ಯು ಚೆರಿಶ್ ಎವ್ರಿಥಿಂಗ್, ಇಫ್ ಯು ಫಾಲೋ ಎವ್ರಿಥಿಂಗ್, ದೆನ್ ಡೆಫಿನೆಟ್ಲಿ ಯು ಕ್ಯಾನ್ ಬಿ ಸಕ್ಸಸ್ಫುಲ್ ವೆರಿ ಈಸಿಲಿ. ಹೌದಾ? ಎಕ್ಸಾಮ್ ಮುಂದೆ 100% ಎಫರ್ಟ್ ಹಾಕೋ ಬದಲು 50% ಅಷ್ಟೇ ಹಾಕಬಹುದು. ಯಾಕೆಂದ್ರೆ ಈ ಥ್ರೂ ಔಟ್ ದ ಇಯರ್ ನೀವು 50% ಎಫರ್ಟ್ ಹಾಕ್ತಾನೆ ಬಂದಿದ್ದೀರಾ. ಹೇಗೆ? ಸ್ಟಡಿ ಆಗಿ, ಕನ್ಸಿಸ್ಟೆಂಟ್ ಆಗಿ, ಸ್ಲೋ ಆಗಿ ನಿಮ್ಮ ಎಫರ್ಟ್ ನ ಹಾಕ್ತಾ ಬಂದಿದ್ದೀರಾ. ಎಕ್ಸಾಮ್ ಮುಂದೆ ಒಂದು 50% ಅಷ್ಟು ಎಫರ್ಟ್ ಹಾಕ್ಬಿಟ್ರೆ ಬೇಗ ತಲೆಯಲ್ಲಿ ಹೋಗುತ್ತೆ, ಬೇಗ ಅರ್ಥ ಮಾಡ್ಕೊಂತೀರಾ, ಕಷ್ಟಪಡೋ ಅಗತ್ಯ ಇರಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಗೆಟಿಂಗ್ ಇಟ್? ಸೊ ಯಾವುದೇ ಕಂಟೆಂಟ್ ಆಗಿರಬಹುದು, ಸಿಲೆಬಸ್ ಆಗಿರಬಹುದು, ಪ್ರತಿನಿತ್ಯ ನೀವೇನ್ ಮಾಡಬೇಕು? ಅದನ್ನ ಓದ್ತಾ ಬರಬೇಕು. ಹಾಗೆ ಮ್ಯಾಥಮೆಟಿಕ್ಸ್ ಅಲ್ಲಿ KCET ಬಗ್ಗೆ ನಾನು ಮಾತಾಡೋದಾದ್ರೆ ನೀವೇನ್ ಮಾಡಬೇಕು? KCETಗೆ ಆಗಿರಬಹುದು, ಬೋರ್ಡ್ ಎಕ್ಸಾಮ್ಸ್ಗೆ ಆಗಿರಬಹುದು, ನೀವು ಪ್ರಿಪರೇಷನ್ ನ ಮಾಡಲೇಬೇಕು. ಪೆನ್ನು ಪೇಪರ್ ಇರಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು.
ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ KCETಯಲ್ಲಿ ನಿಮಗೆ ಬರುವಂತದ್ದು ಕ್ವೆಶನ್ಸ್ ಗಳು ಹೇಗಿರುತ್ತೆ, ಕ್ವೆಶನ್ಗೆ ಆಪ್ಷನ್ಸ್ ಗಳಿರುತ್ತೆ, ಹೌದಾ, MCQ ತರ ಇರುತ್ತೆ ಬೇಸಿಕಲಿ. ಹಾಗಿದ್ರೆ ನೀವೇನ್ ಮಾಡಬೇಕು, ಪ್ರತಿನಿತ್ಯ ಇವಾಗ್ಲಿಂದನೇ ಮಿನಿಮಮ್ 5 ಕ್ವೆಶನ್ಸ್ ಗಳನ್ನ ಪ್ರತಿನಿತ್ಯ ಸಾಲ್ವ್ ಮಾಡ್ತಾ ಬನ್ನಿ. ಯಾವ ಯಾವ ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ ಆ ಎಲ್ಲಾ ಚಾಪ್ಟರ್ಸ್ ಗಳ 5 ಕ್ವೆಶನ್ಸ್ ಗಳನ್ನ CET ನಿಮ್ಮ ಹತ್ರ ಕ್ವೆಶನ್ ಬ್ಯಾಂಕ್ ಇತ್ತು ಅಂದ್ರೆ, ನಾನು ಹೇಳ್ತಿರೋದು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆದ್ರೆ ನಿಮ್ಮ NCERT ಅಲ್ಲಿ ಇರುವಂತಹ ಕ್ವೆಶನ್ಸ್ ಗಳನ್ನ ಥರೋ ಆಗಿ ನೀವು ಪ್ರಿಪೇರ್ ಆದ್ರೆ ದಟ್ ಈಸ್ ಮೋರ್ ದನ್ ಇನಫ್. ಇನ್ನು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅಂದ್ರೆ ನೀವು ಯೂಶಲಿ ನಿಮ್ಮ ಹತ್ರ NCERT ಇದ್ದೇ ಇರುತ್ತೆ, ಹೌದಾ, ಹಾಗೆ ನೀವು ಸಾಕಷ್ಟು ರೆಫರೆನ್ಸ್ ಬುಕ್ಸ್ ಗಳನ್ನ ತಗೊಂಡಿದ್ದೀರಾ ಅಂದ್ರೆ ಅದರಲ್ಲಿ ಇರುವಂತಹ ಕ್ವೆಶನ್ಸ್ ಗಳನ್ನ ಪ್ರತಿನಿತ್ಯ ಸಾಲ್ವ್ ಮಾಡ್ತಾ ಬನ್ನಿ ಇವಾಗ್ಲಿಂದಾನೆ. ಹಾಗೆ ಸ್ಟಡಿ ಮಟೀರಿಯಲ್ ಗಳನ್ನ ನಿಮ್ಮ ಹತ್ರ ಸ್ಟಡಿ ಮಟೀರಿಯಲ್ಸ್ ಇತ್ತು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ನೀವು 1,00,000 KCET ಸೇರಿದಿರಾ ಅಂತ ಇಟ್ಕೊಳ್ಳಿ. ಸೊ ನಿಮಗೆ ಟೀಚರ್ಸ್ ಗಳು ಬೋರ್ಡ್ ಎಕ್ಸಾಮ್ಸ್ ನ ಜೊತೆಗೆ KCET ಕ್ವೆಶನ್ಸ್ ಗಳನ್ನ ಕೂಡ ಸಾಲ್ವ್ ಮಾಡ್ತಾ ಹೋಗ್ತಾರೆ, ಹೌದಾ. ಸೊ ಹಾಗಿದ್ರೆ ಅವುಗಳನ್ನ ಇವಾಗ್ಲಿಂದಾನೆ ಪ್ರಿಪೇರ್ ಆಗ್ತಾ ಬನ್ನಿ, ಗೆಟಿಂಗ್ ಇಟ್. ಸೊ ಅರ್ಜುನ KCET ಅಲ್ಲಿ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅದರಲ್ಲಿ ಕೊಡುವಂತಹ ಸ್ಟಡಿ ಮಟೀರಿಯಲ್ಸ್ ಎದರ್ ಇಟ್ ಈಸ್ DPP ಆರ್ ಇಟ್ ಈಸ್ ಎನಿ ಕ್ವೆಶನ್ಸ್, ಟೆಸ್ಟ್ ಕ್ವೆಶನ್ಸ್, ಟೆಸ್ಟ್ ನ ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, DPP ನ ಸಾಲ್ವ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಎಲ್ಲಾ ಕಡೆಯಿಂದನೇ ನಿಮಗೆ ಕ್ವೆಶನ್ಸ್ ಬರುತ್ತೆ. ಪ್ರತಿಯೊಂದನ್ನು ಕೂಡ ನೀವು ಸಾಲ್ವ್ ಮಾಡ್ತಾ ಹೋಗಿ. ನಿಮ್ಮ ಹತ್ರ ಕಂಟೆಂಟು ಎಕ್ಸಾಮ್ ಮುಗಿಯೋ ತನಕ, ಎಕ್ಸಾಮ್ ಮುಗಿದ್ಮೇಲೂ ಇರುತ್ತೆ, ಹೌದಾ. ಕಂಟೆಂಟ್ಗೆ ಕೊರತೆ ಇಲ್ಲ, ಆದ್ರೆ ಅದನ್ನ ಪ್ರಾಕ್ಟೀಸ್ ಮಾಡೋದು ಮಾತ್ರ ನಿಮ್ ತಲೆಯಲ್ಲಿ ಇರಬೇಕು ಅಷ್ಟೇ. ಓಕೆ, ಆಲ್ ರೈಟ್. ಈಗ ನೆಕ್ಸ್ಟ್, ಟೇಕ್ ಶಾರ್ಟ್ ಬ್ರೇಕ್ಸ್. ಏನಿದು ಶಾರ್ಟ್ ಬ್ರೇಕ್ಸ್? ಈಗ ಸ್ಕೂಲ್ ಕಾಲೇಜ್ಗಳಲ್ಲಿ ನಿಮ್ಮ ಟೀಚರ್ಸ್ಗಳು ಕಂಟಿನ್ಯೂಸ್ ಆಗಿ ನಿಮಗೆ ಪಾಠ ಮಾಡ್ತಾರ? ಖಂಡಿತ ಇಲ್ಲ. ಅದೇ ರೀತಿ ಅಲ್ಲಿ ಸ್ಕೂಲು ಕಾಲೇಜಲ್ಲಿ ಹೇಗೆ ಬ್ರೇಕ್ ಕೊಡ್ತಾರೋ ಅದೇ ರೀತಿ ನೀವು ಕೂಡ ಓದಬೇಕಾದ್ರೆ ಕಂಪಲ್ಸರಿ ಬ್ರೇಕ್ ನ ತಗೊಳ್ಳಿ. ಅಂದ್ರೆ ಏನು, 1-1.5 ತಾಸು ಓದಿದ್ದೀರಾ ಅಂತ ಇಟ್ಕೊಳ್ಳಿ, ಒಂದು 15 ನಿಮಿಷ ಬ್ರೇಕ್ ತಗೊಳ್ಳಿ. ಇಲ್ಲ 2 ತಾಸು ಓದಿದ್ದೀರಾ ಕಂಟಿನ್ಯೂಸ್ ಆಗಿ, 15 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ. ಅಲ್ಲಿ ಇಲ್ಲಿ ಅಡ್ಡಾಡ್ರಿ, ನಿಮಗೆ ಏನ್ ಖುಷಿ ಆಗುತ್ತೆ, ಹಾಡ್ ಕೇಳಿದ್ರೆ ಖುಷಿ ಆಗುತ್ತಾ ಅದನ್ನ ಮಾಡ್ರಿ. ಅಂದ್ರೆ ಓದೋದನ್ನ ಬಿಟ್ಟು 15 ನಿಮಿಷ ಅಥವಾ 20 ನಿಮಿಷ ಬೇರೆ ಲೋಕಕ್ಕೆ ಹೋಗೋದು. ಅಂದ್ರೆ ನಿಮಗೆ ಬೇಕಾಗಿದ್ದ ಕೆಲಸ ಮಾಡಬಹುದು. ಓಕೆ, ಸೊ ಎಕ್ಸರ್ಸೈಸ್ ಮಾಡ್ಬೇಕನ್ಸುತ್ತೆ, ಎಕ್ಸರ್ಸೈಸ್ ಮಾಡ್ರಿ, ಹಾಡ್ ಕೇಳ್ರಿ, ಬೇರೆ ಏನಾದ್ರೂ ಮಾಡಿ. ಮತ್ತೆ ವಾಪಸ್ ನೀವೇನ್ ಮಾಡ್ಬೇಕು, ಬರ್ಬೇಕು. ಬಂದೇನ್ ಮಾಡ್ತೀರಾ, ಓದಿದ್ದನ್ನ ರಿವೈಸ್ ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ರಿವಿಷನ್ ಏನಿದೆ ಇದು ತುಂಬಾನೇ ಇಂಪಾರ್ಟೆಂಟ್, ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಓಕೆ, ಸೊ ಹಾಗಿದ್ರೆ ನೀವೇನ್ ಮಾಡ್ಬೇಕು, ಪ್ರತಿ ಸಲ ಕೂಡ ನೀವೇನಾದ್ರೂ ಓದ್ತಿದ್ದೀರಾ ಅಂದ್ರೆ ಬ್ರೇಕ್ ನ ತಗೋಬೇಕು. ಕನ್ಸಿಸ್ಟೆಂಟ್ ಆಗಿ ಬ್ರೇಕ್ ನ ತಗೊಳ್ಳಿ. 2 ತಾಸು ಓದಿದ್ರೆ 20 ನಿಮಿಷ ಬ್ರೇಕ್, ಮತ್ತೆ 2 ತಾಸು ಓದಿ 20 ನಿಮಿಷ ಬ್ರೇಕ್. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ಓದ್ಬೇಕು, ಹಾಗೆ ಬ್ರೇಕ್ ಅನ್ನ ಕೂಡ ತಗೋಬೇಕು. ತುಂಬಾನೇ ಇಂಪಾರ್ಟೆಂಟ್ ಬ್ರೇಕ್ ತಗೊಳ್ಳೋದು. ನೀವು ಸುಮ್ನೆ ಉದ್ದಕ್ಕೆ ಓದ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಬ್ರೇಕ್ ತಗೊಳ್ಳದೆ ಅದರಲ್ಲಿ ಎಲ್ಲವೂ ಕೂಡ 100% ನಿಮ್ಮ ತಲೆಯಲ್ಲಿ ಇರುತ್ತೆ ಅನ್ನೋದು 100ಕ್ಕೆ 100 ಸುಳ್ಳು. ಹಾಗಾಗಿ ಬ್ರೇಕ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮೈಂಡ್ ಸ್ವಲ್ಪ ರಿಲೀಫ್ ಆಯ್ತು ಅಂದ್ರೆ ಮತ್ತೆ ಓದ್ಲಿಕ್ಕೆ ಅದು ಒಂದು ಪ್ರೊಡಕ್ಟಿವ್ ಆಗುತ್ತೆ, ಎಫೆಕ್ಟಿವ್ ಆಗುತ್ತೆ, ಎಫಿಷಿಯನ್ಸಿ ಬರುತ್ತೆ ನಿಮ್ಮ ಬ್ರೈನಿಗೆ. ಹಾಗಾಗಿ ಟೇಕ್ ಎ ಬ್ರೇಕ್ ಅಂಡ್ ದೆನ್ ಕಂಟಿನ್ಯೂ. ಓಕೆ, ಎಸ್. ಸೊ ಇದೆಲ್ಲ ಏನ್ ಗೊತ್ತಾ, ಎಕ್ಸಾಮ್ ಮುಂದೆ ಮಾಡೋದಲ್ಲ, ಇವಾಗ್ಲಿಂದನೇ ಇದರ ತಯಾರಿ. ಇದನ್ನ ಫಾಲೋ ಮಾಡ್ತಾ ಬನ್ನಿ. ಹೋಪ್ ಎವ್ರಿವನ್ ಇಸ್ ಗೆಟಿಂಗ್ ದಿಸ್. ಎಲಿಮಿನೇಟ್ ಡಿಸ್ಟ್ರಾಕ್ಷನ್ ಬಂತು. ಡಿಸ್ಟ್ರಾಕ್ಷನ್ ಅಂದ ತಕ್ಷಣ, ಡಿಸ್ಟ್ರಾಕ್ಷನ್ ನಮಗೆ ಓದಿನಕ್ಕಿಂತ ಹೆಚ್ಚಿಗೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಡಿಸ್ಟ್ರಾಕ್ಷನ್ ನ ಮಿನಿಮೈಸ್ ಮಾಡಿ ಪ್ರೊಡಕ್ಟಿವಿಟಿನ ಮ್ಯಾಕ್ಸಿಮೈಸ್ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಮೊಬೈಲ್ ಇಂದ ಎಲ್ಲಾ ಟೈಮಲ್ಲಿ ಅಲ್ಲದೆ ಕೆಲವೊಂದು ಟೈಮಲ್ಲಿ ದೂರ ಇದ್ರೆ ಸಾಕು. ಅಂದ್ರೆ ಯಾವಾಗ, ವೆನ್ ಎವರ್ ಯು ಆರ್ ಸ್ಟಡಿಂಗ್, ನೀವು ಯಾವಾಗ ಓದ್ಲಿಕ್ಕೆ ಕೂಡ್ತೀರಾ ಅವಾಗ ಮೊಬೈಲ್ ಅನ್ನ ದೂರ ಇಟ್ಬಿಡ್ರಿ. ನೋಟಿಫಿಕೇಶನ್ಸ್ ಬರಬಾರ್ದು, ಅದನ್ನ ಸ್ಟಾಪ್ ಮಾಡ್ರಿ. ನೋಟಿಫಿಕೇಶನ್ಸ್ ಬರಬಾರ್ದು. ಯಾವುದೇ ಮೇಲ್ಸ್, ವಾಟ್ಸ್ಆಪ್, ಇನ್ನೊಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲವನ್ನು ನೋಡ್ಬೇಡ್ರಿ, ಚೆಕ್ ಮಾಡಬೇಡ್ರಿ. ಯಾವುದೇ ನೋಟಿಫಿಕೇಶನ್ ನ ಬಿಟ್ಟು ಬಿಡ್ರಿ. ಯಾವಾಗ ಓದ್ಬೇಕಾದ್ರೆ ಸ್ಟ್ರಿಕ್ಟ್ ಆಗಿ ಓದ್ರಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು, ಇನ್ನೊಂದು ಮತ್ತೊಂದು ಯಾವ್ದ್ರ ನೋಟಿಫಿಕೇಶನ್ ಬೇಡ, ಯಾವ್ದ್ರ ಸೌಂಡ್ ನಿಮಗೆ ಬರಬಾರ್ದು, ನಿಮ್ಮ ಕಿವಿಗೆ ಬೀಳ್ಬಾರ್ದು. ದೂರ ಇಟ್ಬಿಡ್ರಿ ಮೊಬೈಲ್ ಅನ್ನ, ಅಥವಾ ನಿಮ್ಮ ಪೇರೆಂಟ್ಸ್ ಕೈ ಕೊಟ್ಟು ನೀವು ಓದ್ತಾ ಹೋಗ್ರಿ. ಕಾಮ್ ಆಗಿ, ಕೂಲ್ ಆಗಿ, ಮನಸ್ಸಿಟ್ಟು ಏಕಾಗ್ರತೆಯಿಂದ ಓದ್ತಾ ಬನ್ನಿ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಅದನ್ನೇ ಓದ್ರಿ.
100ಕ್ಕೆ 100ರಷ್ಟು ಐ ಆಮ್ ಶ್ಯೂರ್ ಅಬೌಟ್ ದಟ್ ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಆರಾಮಾಗಿ ಹೋಗುತ್ತೆ. ಏನನ್ನ ಕೂಡ ಯೋಚನೆ ಮಾಡದೆ ನೀವು ಅಲ್ಲೇ ಏಕಾಗ್ರತೆ ಇಟ್ಟು ಓದ್ತಾ ಹೋದ್ರೆ ಖಂಡಿತ ನಿಮಗೆ ಓದಿದ್ದು ಸಿದ್ಧಿ ಆಗುತ್ತೆ ಅಂದ್ರೆ ನಿಮ್ಮ ತಲೆಯಲ್ಲಿ ಕೂಡುತ್ತೆ. ಓಕೆ, ಗೆಟ್ಟಿಂಗ್ ಇಟ್. ಆದ್ರೆ ಮ್ಯಾಮ್ ನಮಗೆ ಹಾಗಾಗಲ್ಲ, ಏನ್ ಮಾಡ್ಬೇಕು? ಡಿಸ್ಟ್ರಾಕ್ಷನ್ ಇಂದ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ತುಂಬಾನೇ ಸಿಂಪಲ್. ಇವಾಗ್ಲಿಂದಾನೇ ಮಾಡ್ತೀರಿ ಅಂದ್ರೆ ತುಂಬಾನೇ ಒಳ್ಳೇದು. ಎಕ್ಸಾಮ್ ಮುಂದ್ ಮಾಡೋದಲ್ಲ, ಇದನ್ನು ಕೂಡ ನಾನು ಏನೇನೆಲ್ಲ ಹೇಳ್ತಿದ್ದೇನಲ್ಲ ಇವಾಗ್ಲಿಂದಾನೇ ಫಾಲೋ ಮಾಡಿ. ಹನಿ ಹನಿ ಗೂಡಿ ಹಳ್ಳ. ಓಕೆ, ಸೊ ನೀವೇನ್ ಮಾಡಿ, ಟೇಕಿಂಗ್ ಡೀಪ್ ಬ್ರೀತ್, ಮೆಡಿಟೇಷನ್ ಮಾಡೋದು, ಅಥವಾ ಉಸಿರನ್ನ ಆಳವಾಗಿ ತಗೊಂಡು ಇನ್ಹೇಲ್ ಎಕ್ಸೇಲ್ ಅಂತ ಏನ್ ಹೇಳ್ತೀವಲ್ಲ, ಬೇಸಿಕಲಿ ಮೆಡಿಟೇಷನ್. ಒಂದು 15 ನಿಮಿಷ ಮಾಡ್ರಿ ದಿನ. ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಟು ರಿಲ್ಯಾಕ್ಸ್. ನಿಮ್ಮ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ಏನ್ ಮಾಡಬೇಕು ಅಂತ ನಿಮಗೆ ತಿಳಿಯುತ್ತೆ. ಇಟ್ ಈಸ್ ಹ್ಯಾವಿಂಗ್ ಎ ಲಾಟ್ ಆಫ್ ಬೆನಿಫಿಟ್ಸ್. ಸೊ ಟ್ರೈ ಟು ಡೂ ಇಟ್ ನೌ ಇಟ್ ಸೆಲ್ಫ್. ಇವಾಗ್ಲಿಂದಾನೇ ಅದನ್ನ ನೀವು ಪಾಲಿಸ್ಲಿಕ್ಕೆ ಶುರು ಮಾಡಿ, ಫಾಲೋ ಮಾಡ್ತಾ ಬನ್ನಿ. ಓಕೆ, ಸೊ ಓದಬೇಕಾದ್ರೆ ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿ ಈ ಒಂದು ಗ್ಯಾಡ್ಜೆಟ್ಸ್ ಗಳಿಂದ, ಡಿವೈಸಸ್ ಗಳಿಂದ, ಅಂದ್ರೆ ಟಿವಿ, ಮೊಬೈಲ್, ಲ್ಯಾಪ್ಟಾಪ್, ಸಿಸ್ಟಮ್, ಮತ್ತೊಂದು ಎಲ್ಲದರಿಂದ ದೂರ ಇರ್ರಿ. ಕಾಮ್ ಆಗಿ, ಕೂಲ್ ಆಗಿ ಓದಿ. ಡಿಸ್ಟ್ರಾಕ್ಷನ್ ಇರುವಂತಹ ಪ್ಲೇಸ್ ಗಳನ್ನ ಬಿಟ್ಟು, ಯಾರನ್ನು ಮಾತಾಡಿಸದೆ ನಿಮ್ಮದೇ ಒಂದು ಜಾಗದಲ್ಲಿ ಕೂತು ಕಾಮ್ ಆಗಿ ಓದ್ತಾ ಬನ್ನಿ. ಓಕೆ, ದೆನ್ ಅಲೋಕೇಟ್ ಆಂಪಲ್ ಟೈಮ್ ಫಾರ್ ರಿವಿಷನ್. ನಾನು ಅವಾಗಲೇ ಹೇಳ್ತಿದ್ದೆ ರಿವಿಷನ್ ತುಂಬಾನೇ ಇಂಪಾರ್ಟೆಂಟ್ ಅಂತ. ನೋಡಿ, ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಎಷ್ಟು ಚೆನ್ನಾಗಿ ಕೂತಿದೆ ಅನ್ನೋದನ್ನ ರಿವಿಷನ್ ಇಂದ ನೀವು ಕಂಡ್ಕೋಬಹುದು. ಹೌದಾ? ನೀವೇನೋ ಓದಿರ್ತೀರಾ, ಏನೋ ಫಾರ್ಮುಲಾ ಕಲ್ತಿರ್ತೀರಾ, ಅಥವಾ ಏನೋ ಒಂದು ಕಾನ್ಸೆಪ್ಟ್ ಅನ್ನ ಕಲ್ತಿರ್ತೀರಾ, ಅರ್ಥ ಮಾಡ್ಕೊಂಡಿರ್ತೀರಾ. ಅದನ್ನ ನೀವು ಒಮ್ಮೆ ರಿವೈಸ್ ಮಾಡ್ತಾ ಬನ್ನಿ. ಎಲ್ಲೋ ಒಂದ್ ಕಡೆ ಸ್ಟಕ್ ಆಗ್ತೀರಾ ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ನೀವು ಎಕ್ಸಾಮ್ ಅಲ್ಲಿ ಕೂಡ ಸ್ಟಕ್ ಆಗ್ತೀರಾ. ಹಾಗಾಗಿ ರಿವಿಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಎಲ್ಲಾದ್ರೂ ಈ ರಿವಿಷನ್ ಇಂದ ನಿಮಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಎಲ್ಲಿ ನಾನು ಸ್ಟಕ್ ಆಗ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡುತ್ತೆ. ಹಾಗಿದ್ರೆ ಅದನ್ನ ಅಲ್ಲೇ ಸರಿಪಡಿಸ್ಕೋಬಹುದಲ್ಲ. ಒಂದ್ ವೇಳೆ ಎಕ್ಸಾಮಿಗೆ ಹೋಗಿ ಯಾಕೆ ರಿವಿಷನ್ ತುಂಬಾ ಇಂಪಾರ್ಟೆಂಟ್, ಯಾಕೆ ಮುಂಚೆಯಿಂದನೇ ಓದ್ಬೇಕು ಅಂದ್ರೆ ಓದಿದ್ದೆಲ್ಲ ತಕ್ಷಣ ತಲೆಯಲ್ಲಿ ಕೂಡ್ಲಿಕ್ಕೆ ಕಷ್ಟ ಆಗುತ್ತೆ. ರಿವಿಷನ್ ಅದಕ್ಕೆ ಹೆಲ್ಪ್ ಮಾಡುತ್ತೆ ತಲೆಯಲ್ಲಿ ಕೂಡೋದಕ್ಕೆ. ಅದೇ ನೀವು ಎಕ್ಸಾಮ್ ಮುಂದೆ ಎಲ್ಲ ಓದ್ಬಿಟ್ಟು ಒಂದೇ ಸಲ ಹೋಗಿ ಬರೀಲಿಕ್ಕೆ ಸಾಧ್ಯನಾ? ರಿವಿಷನ್ ಮಾಡ್ಲಿಕ್ಕೆ ಟೈಮ್ ಬೇಕಲ್ಲ. ಹಾಗಾಗಿ ಇವಾಗ್ಲಿಂದಾನೇ ಓದ್ತಾ ಬರ್ರಿ. ಓಕೆ, ಇವಾಗ್ಲಿಂದಾನೇ ಓದ್ತಾನೆ ಹೋದ್ರೆ ಎಕ್ಸಾಮ್ ಮುಂದೆ ನೀವು ರಿವಿಷನ್ ಮಾಡ್ತಾ ಬರ್ಬೋದು ಚೆನ್ನಾಗಿ. ಅರ್ಥ ಆಯ್ತಾ? ಗೆಟ್ಟಿಂಗ್ ಇಟ್. ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಕಾಂಪಿಟೇಟಿವ್ ಎಕ್ಸಾಮ್ ಆರ್ ಇಟ್ ಕ್ಯಾನ್ ಬಿ ಯುವರ್ ಬೋರ್ಡ್ ಎಕ್ಸಾಮ್ಸ್. ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಈ ಎಲ್ಲಾ ಮೆಥಡ್ಸ್ ಏನಿದಾವಲ್ಲ, ಎಲ್ಲಾ ಪಾಯಿಂಟ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್. ಫಾಲೋ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಇಟ್ ಕ್ಯಾನ್ ಬಿ ಎನಿ ಎಕ್ಸಾಮ್. ಓಕೆ, ದೆನ್ ಸೀಕ್ ಗೈಡೆನ್ಸ್. ನಿಮಗೆ ಎಲ್ಲೇ ಯಾವುದೇ ಟಾಪಿಕ್ ಗಳ ಮೇಲೆ ಡೌಟ್ ಇದೆ ಅಂದ್ರೆ ಟೇಕ್ ಗೈಡೆನ್ಸ್ ಫ್ರಮ್ ಯುವರ್ ಟೀಚರ್ಸ್, ನಿಮ್ಮ ಮೆಂಟರ್ಸ್. ಓಕೆ, ನೀವು ಒಂದ್ ವೇಳೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ರೆ, ಇಫ್ ಯು ಆರ್ ಎ ಸ್ಟೂಡೆಂಟ್ ಆಫ್ ಲಕ್ಷ್ಯ ಬ್ಯಾಚ್, ಇಫ್ ಯು ಆರ್ ಎ ಸ್ಟೂಡೆಂಟ್ ಆಫ್ ಅರ್ಜುನ ಬ್ಯಾಚ್, ಕ್ಲಾಸ್ 11 ಸ್ಟೂಡೆಂಟ್ಸ್ ಆಗಿ, ಟೇಕ್ ಗೈಡೆನ್ಸ್ ಫ್ರಮ್ ಯುವರ್ ಟೀಚರ್ಸ್. ನನಗೆ ಡಿಸ್ಟ್ರಾಕ್ಷನ್ ಆಗ್ತಿದೆ, ನಾನು ಹೇಗೆ ಓದಬೇಕು, ನನಗೆ ಈ ಒಂದು ಟಾಪಿಕ್ ಅರ್ಥ ಆಗ್ತಿಲ್ಲ. ಟ್ರೈ ಟು ಆಸ್ಕ್ ದೆಮ್. ಓಕೆ, ಸೊ ಓಪನ್ ಅಪ್ ಆಗಿ ನಿಮ್ಮ ಡೌಟ್ಸ್ ಗಳೇನಿದ್ರು ಕ್ಲಿಯರ್ ಮಾಡ್ಕೊಳ್ಳಿ. ಯಾವುದೇ ರಿಸೋರ್ಸ್ ಆಗಿರ್ಬೋದು, ಯಾವುದೇ ಸೋರ್ಸ್ ಆಗಿರ್ಬೋದು, ಅಲ್ಲಿಂದ ನೀವು ಸರಿಯಾಗಿ ನಾಲೆಡ್ಜ್ ನ ತಗೊಳೋದು ಅಷ್ಟೇ ಇಂಪಾರ್ಟೆಂಟ್. ಓಕೆ, ಸೊ ಹಾಗಾಗಿ ಯಾವುದೇ ಟೈಮ್ ಅನ್ನ ಬಿಡದೆ ಟೈಮ್ ಅನ್ನ ಇವಾಗಲೇ ನೀವು ಸದುಪಯೋಗ ಮಾಡ್ತಾ ಬನ್ನಿ. ಓಕೆ, ಗೆಟಿಂಗ್ ಇಟ್. ಫೈನ್. ಎಕ್ಸಸೈಸ್ ರೆಗ್ಯುಲರ್ಲಿ ಅಂಡ್ ಮೇಂಟೈನ್ ಬ್ಯಾಲೆನ್ಸ್ಡ್ ಡಯಟ್. ಸೊ ಪ್ರತಿನಿತ್ಯ ಎಕ್ಸಸೈಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನೀವು ಎಕ್ಸಸೈಸ್ ಮಾಡೋದ್ರಿಂದ ಅಂದ್ರೆ ವ್ಯಾಯಾಮ ಅಥವಾ ಮೆಡಿಟೇಷನ್ ಇವುಗಳೆಲ್ಲ ನಿಮಗೆ ಏನ್ ಮಾಡುತ್ತೆ, ಒಂದು ಪ್ಲೆಸೆಂಟ್ ಡೋಪಮೈನ್ ನ ರಿಲೀಸ್ ಮಾಡುತ್ತೆ. ನಿಮ್ಮ ಬ್ರೈನ್ ನಿಮಗೆ ಕೆಲಸ ಮಾಡಲಿಕ್ಕೆ ಒಂದು ಉತ್ಸಾಹ ಬರುತ್ತೆ. ನಿದ್ದೆ ಮಾಡುವಂತಹ ಒಂದು ಮೂಡ್ ಇರಲ್ಲ ನಿಮಗೆ. ಓಕೆ, ಸೊ ಯಾವಾಗ್ಲೂ ಕೂಡ ಎನರ್ಜೆಟಿಕ್ ಆಗಿರ್ತೀರಾ, ಲಕ ಅಂತ ಹೊಳಿತಿರ್ತೀರಾ. ಓಕೆ, ಸೊ ಹಾಗಾಗಿ ಎಕ್ಸಸೈಸ್ ಮಾಡಿ ದಿನ ಮಿನಿಮಮ್ ಒಂದು 10 ನಿಮಿಷ 15 ನಿಮಿಷ ಮಾಡ್ಬೋದಲ್ಲ. ಅದಾದ್ಮೇಲೆ ನೀವು ಮಾಡುವಂತಹ ಊಟ ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಈ ಸ್ಟ್ರೀಟ್ ಫುಡ್ಸ್ ತಿನ್ನೋದು, ಜಂಕ್ ಫುಡ್ಸ್ ತಿನ್ನೋದು ಇದನ್ನ ಬಿಟ್ಬಿಡ್ರಿ. ಮನೆಯಲ್ಲಿ ಅಮ್ಮ ಮಾಡುವಂತಹ ಅಡಿಗೆನೆ ಊಟ ಮಾಡಿ. ಸೊ ಏನಾಗುತ್ತೆ, ಇದು ನಿಮ್ಮ ಡಯೇಟ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ನಿಮ್ಮ ಆಹಾರ ಪದ್ಧತಿ ಏನಿರುತ್ತಲ್ಲ ಅದನ್ನ ನೀವು ಫುಡ್ ಮ್ಯಾನೇಜ್ಮೆಂಟ್ ಅಂದ್ರೆ ನೀವು ಕರೆಕ್ಟ್ ಆಗಿ ಏನನ್ನ ಆಹಾರ ತಗೊಂತಿರಲ್ಲ ಅದನ್ನ ಸರಿಯಾಗಿ ನೀವು ಮ್ಯಾನೇಜ್ ಮಾಡ್ತಾ ಹೋಗ್ಬೇಕು. ಇದು ನಿಮ್ಮ
ಹೆಲ್ತ್ಗೆ ಕೂಡ ಇಂಪಾರ್ಟೆಂಟ್. ಇಫ್ ಯು ಆರ್ ಹೆಲ್ದಿಯರ್ ದೆನ್ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ವೆಲ್. ಅರ್ಥ ಆಯ್ತಾ? ಓಕೆ, ದೆನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನು? ರಿಮೆಂಬರ್ ಕನ್ಸಿಸ್ಟೆನ್ಸಿ ವಿನ್ಸ್ ಓವರ್ ಬೀಯಿಂಗ್ ಮೋಟಿವೇಟೆಡ್. ಕನ್ಸಿಸ್ಟೆನ್ಸಿ ವಿನ್ಸ್ ಓವರ್ ಬೀಯಿಂಗ್ ಮೋಟಿವೇಟೆಡ್. ಏನಿದ್ರ ಅರ್ಥ? ಮೋಟಿವೇಶನ್ ಅನ್ನೋದು ಒಂದಿನ 2 ದಿನ ಇರ್ಬೋದು, 3ನೇ ದಿನ ಯಾರಾದ್ರೂ ನಮಗೆ ಕೊಡಬೇಕು ಮೋಟಿವೇಶನ್. ನಾವು ಮೋಟಿವೇಟೆಡ್ ಆಗಿಲ್ಲ, ತುಂಬಾ ಡೌನ್ ಆಗಿದೀವಿ ಅಂತಂದ್ರೆ ಯಾರಾದ್ರೂ ಮೋಟಿವೇಟ್ ಮಾಡ್ಬೇಕು. ಇಲ್ಲಪ್ಪ ನೀನ್ ತುಂಬಾ ಬುದ್ಧಿವಂತ, ಯಾಕೆ ಹಿಂಗ್ ಕೂತಿದ್ಯಾ, ಓದ್ಕೋ. ಯಾರಾದ್ರೂ ಹಿಂಗ್ ಹೇಳಿದ್ರೆ ಮತ್ತೆ ನಾವೇನ್ ಮಾಡ್ತೀವಿ, ಹೌದೌದು ನಾನ್ ಬುದ್ಧಿವಂತ, ನಾನ್ ತುಂಬಾ ಜಾಣ, ನಾನು ಓದ್ಬೇಕು, ಯಾಕೆ ಹಿಂಗ್ ಕೂತೀನಿ ಅಂತ ಹೇಳಿ ಮತ್ತೆ ಓದ್ತೀರಾ, ಹೌದಾ? ಆದ್ರೆ ಈ ಮೋಟಿವೇಶನ್ ಬದಲಾಗಿ ನಿಮ್ ಹತ್ರ ಕನ್ಸಿಸ್ಟೆನ್ಸಿ ಇದೆ ಅಂತ ಇಟ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಒಂದು ಹ್ಯಾಬಿಟ್, ಒಂದು ರೊಟೀನ್. ಪ್ರತಿನಿತ್ಯ ಏಳೋದು, ಪ್ರತಿನಿತ್ಯ ಎಕ್ಸರ್ಸೈಸ್ ಮಾಡೋದು, ಓದೋದು, ಪೇರೆಂಟ್ಸಿಗೆ ಹೆಲ್ಪ್ ಮಾಡೋದು, ಈ ರೀತಿ ಒಂದು ರೊಟೀನ್ ಇದೆ ಅಂತ ಇಟ್ಕೊಳ್ಳಿ. ಇದು ನಿಮ್ಮ ಹ್ಯಾಬಿಟ್ ಅಂತ ಇಟ್ಕೊಳ್ಳಿ. ಯು ಡು ನಾಟ್ ನೀಡ್ ಎನಿವನ್ ಟು ಮೋಟಿವೇಟ್ ಯು. ನಿಮಗೆ ಸುತ್ತಲೂ ಯಾರು ಕೂಡ ನಿಮಗೆ ಪುಷ್ ಮಾಡೋ ಅಗತ್ಯ ಇಲ್ಲ. ನೀವೇ ಎಲ್ಲ ಕೆಲಸ ಮಾಡ್ತೀರಾ. ಓಕೆ, ಅರ್ಥ ಆಯ್ತಾ? ಸೊ ಹಾಗಾಗಿ ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಒಂದೇ ರೀತಿ ಮೇಂಟೈನ್ ಮಾಡ್ತಾ ಹೋಗೋದು. ನಾನು ಒಮ್ಮೆ ಹೇಳಿದ್ದೆ ಕೂಡ, ಎಲ್ಲೋ ಒಂದ್ ಕ್ಲಾಸಲ್ಲಿ ಹೇಳಿದ್ದೆ. ಈಗ ಸಪೋಸ್ ಮ್ಯಾಚ್ ನಡೀತಾ ಇದೆ ಅಂತ ಇಟ್ಕೊಳ್ರಿ. ಓಕೆ, ಸೊ ಟೆಸ್ಟ್ ಸೀರೀಸ್ ಇದೆ ಅಂತ ಇಟ್ಕೊಳ್ರಿ. ವಿರಾಟ್ ಕೊಹ್ಲಿ ಒಂದು ಫಸ್ಟ್ ಮ್ಯಾಚ್ ಅಲ್ಲಿ 100 ರನ್ ಹೊಡಿತಾನೆ, 2ನೇ ಮ್ಯಾಚ್ ಅಲ್ಲಿ 70, 3rd ಮ್ಯಾಚ್ ಅಲ್ಲಿ 50, 4th ಮ್ಯಾಚ್ ಅಲ್ಲಿ 0 ಅಂತ ಇಟ್ಕೊಳ್ರಿ. ಇದು ಕನ್ಸಿಸ್ಟೆನ್ಸಿ ಅಂತೀವ? ಇಲ್ಲ. ಫಸ್ಟ್ 100 ಹೊಡೆದ್ಬಿಟ್ಟ, ಎರಡನೇ ದಿನದ ಮ್ಯಾಚ್ ಒಳಗೆ 70 ಇಳಿತು, ಆಮೇಲೆ 50, ಆಮೇಲೆ 0, ಮತ್ತೆ ಒಂದೇ ಸಲ 100 ಹೊಡೆಯೋದು, ಇನ್ನೊಂದು ಲಾಸ್ಟ್ ಮ್ಯಾಚ್ ಅಲ್ಲಿ 100 ಹೊಡೆಯೋದು. ಹಿಂಗಾದ್ರೆ ಇದು ಕನ್ಸಿಸ್ಟೆನ್ಸಿ ಆಗುತ್ತಾ? ಖಂಡಿತ ಆಗಲ್ಲ. ಅಂದ್ರೆ ಏನು? ಅವನು ದಿನ ಇರುವಂತಹ ಅಷ್ಟೂ ಮ್ಯಾಚ್ಗಳಲ್ಲಿ 70ನೇ ಹೊಡಿಲಿ, ಇಲ್ಲ 50ನೇ ಹೊಡಿಲಿ, ಪ್ರತಿನಿತ್ಯ 50 ಹೊಡಿತಾ ಹೋಗ್ಲಿ. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಟೀಮ್. ಅಂದ್ರೆ ನಂಬಬಹುದು, ಎಷ್ಟೇ ಕಷ್ಟ ಇರ್ಲಿ 50ಗಿಂತ ಜಾಸ್ತಿ ಇರ್ಬೋದು, ಆದ್ರೆ 50ನ ಮಾತ್ರ ಖಂಡಿತ ಹೊಡಿತಾನೆ. 50 ರನ್ಸ್ ಖಂಡಿತ ಹೊಡಿತಾನೆ. 50ಗಿಂತ ಜಾಸ್ತಿನೇ ಹೋಗ್ಬೋದು ಕೆಲವೊಮ್ಮೆ, ಆದ್ರೆ ಕಡಿಮೆ ಅಂತರೂ ಮಾಡಲ್ಲ, ನಂಬಬಹುದು ಈ ವ್ಯಕ್ತಿನ ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ನಾವು ಕೂಡ ಒಂದು ದಿನ ಚೆನ್ನಾಗಿ ಓದೋದು, ಒಂದು ದಿನ ಸ್ವಲ್ಪ ಬೇಕೋ ಬೇಡೋ ಅಂತ ಓದೋದು, ಆಮೇಲೆ ಕೈ ಬಿಟ್ಬಿಡೋದು. ಹಿಂಗ್ ಮಾಡಿದ್ರೆ ನಾವು ಗೆಲ್ಲೋದು ಕಷ್ಟನೇ. ಸೊ ಹಾಗಾಗಿ ನೀವೇ ಆಗ್ಲಿ, ನಾನೇ ಆಗ್ಲಿ, ಯಾರೇ ಆಗಿರ್ಲಿ, ಕನ್ಸಿಸ್ಟೆನ್ಸಿನ ನಾವು ಮೇಂಟೈನ್ ಮಾಡಬೇಕು. ಅದನ್ನ ನಮ್ಮ ಹ್ಯಾಬಿಟ್ ಆಗಿ ಇಟ್ಕೋಬೇಕು. ಪ್ರತಿನಿತ್ಯ ಇಷ್ಟೊತ್ತಿಗೆ ಹೇಳ್ಬೇಕಂದ್ರೆ ಇಷ್ಟೊತ್ತಿಗೆ. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ, ಎಲ್ಲಾ ದಿನನೂ ಒಂದೇ ರೀತಿ ಇರ್ತೀವಿ ಅನ್ನೋದು ಸುಳ್ಳು. ಕೆಲವೊಮ್ಮೆ ಆಗುತ್ತೆ, ಆದ್ರೆ ಬ್ಯಾಕ್ ಟು ದ ಹ್ಯಾಬಿಟ್. ನಮ್ಮ ಹ್ಯಾಬಿಟ್ ಅನ್ನ ನಾವು ಬಿಟ್ಕೊಡ್ಬಾರ್ದು. ಒಂದು ರೊಟೀನ್ ಅನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಆವಾಗ ಏನಾಗುತ್ತೆ? ಸಕ್ಸಸ್ ಆಗೋದು ಖಾಯಂ. ಅರ್ಥ ಆಯ್ತಾ? ಅದನ್ನ ನೀವು ಇವಾಗ್ಲಿಂದನೇ ಮೇಂಟೈನ್ ಮಾಡ್ತಾ ಬನ್ನಿ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಡೇ 1 ಇಂದ ಇವುಗಳನ್ನ ನೀವೇನ್ ಮಾಡ್ಬೇಕು? ಫಾಲೋ ಮಾಡ್ತಾ ಬರಬೇಕು. ಅರ್ಥ ಆಯ್ತಾ? ಸೊ ಮೋಟಿವೇಟೆಡ್ ಆಗೋದಕ್ಕಿಂತ, ಯಾವತ್ತೋ ಒಂದು ದಿನ ಮೋಟಿವೇಟ್ ಆಗೋದಕ್ಕಿಂತ ಕನ್ಸಿಸ್ಟೆಂಟ್ ಆಗಿ ಇದು ಬಿಡ್ರಿ, ಆಟೋಮೆಟಿಕ್ ಆಗಿ ಗೆಲುವು ನಿಮ್ಮ ಹತ್ರ ಬರುತ್ತೆ. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಜನರಲ್ ಆಗಿ ನೀವೆಲ್ಲ ಯಾವ ಟಿಪ್ಸ್ ಅಥವಾ ಸ್ಟ್ರಾಟಜಿನ ಫಾಲೋ ಮಾಡಬೇಕು ಅನ್ನೋದನ್ನ ನಾನು ಹೇಳಿದೆ. ಇಫ್ ಐ ಟಾಕ್ ಅಬೌಟ್ ಮ್ಯಾಥಮೆಟಿಕ್ಸ್, ನಾನು ಸ್ಪೆಷಲ್ ಆಗಿ ಹೇಳೋದಾದ್ರೆ, ಇವಾಗ್ಲಿಂದನೇ ನೀವು ಫಸ್ಟ್ ಇಯರ್ PUC ಸ್ಟೂಡೆಂಟ್ಸ್ ಆದ್ರೆ ಪ್ರತಿನಿತ್ಯ ಕೂಡ ಏನೇನು ಕಾನ್ಸೆಪ್ಟ್ ಗಳನ್ನ ಹೇಳ್ಕೊಡ್ತಾರಲ್ಲ, ಆ ಒಂದು ಕಾನ್ಸೆಪ್ಟ್ ನ ಮೇಲೆ ಇರುವಂತಹ ಎಕ್ಸಾಂಪಲ್ ಕ್ವಶನ್ಸ್, ಎಕ್ಸರ್ಸೈಸ್ ಕ್ವಶನ್ಸ್ ಗಳನ್ನ, ನಿಮ್ಮ NCERT ಇರುವಂತಹ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ತಾ ಬನ್ನಿ. ಇಫ್ ಯು ಆರ್ ಎ ಸ್ಟೂಡೆಂಟ್ ಆಫ್ ಅರ್ಜುನ ಬ್ಯಾಚ್, ಅಥವಾ ನಾನು ಹೇಳ್ದ ಹಾಗೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆಗಿದ್ರೆ ಲಕ್ಷ್ಯ ಬ್ಯಾಚ್, ಅದರಲ್ಲಿ ಬರುವಂತಹ DPP ಕ್ವಶನ್ಸ್ ಗಳಾಗಿರ್ಬೋದು, ಟೆಸ್ಟ್ ನ ಅಟೆಂಡ್ ಮಾಡಿದಾಗ ನಿಮಗೆ ಸಿಗುವಂತಹ ಟೆಸ್ಟ್ ಕ್ವಶನ್ಸ್ ಆಗಿರ್ಬೋದು, ಇವೆಲ್ಲ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಟೀಚರ್ಸ್ಗಳು, ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ಟೀಚರ್ಸ್ಗಳು, ನಿಮ್ಮ ಮೆಂಟರ್ಸ್ಗಳು ಏನೇನೆಲ್ಲ ಹೇಳ್ತಾರಲ್ಲ, ಅದನ್ನ ನಿಮ್ಮ ತಲೆಯಲ್ಲಿ ಇಡ್ತಾ ಬನ್ನಿ. ನೋಡಿ, ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನೋದು ಒಬ್ರು ಇಬ್ರು ಬರೆಯೋದಲ್ಲ, ಲಕ್ಷಗಟ್ಟಲೆ ಹುಡುಗರು ಬರೀತಾರೆ. ಅದರಲ್ಲಿ ನೀವು ಕೂಡ ಸಕ್ಸಸ್ ಆಗಬೇಕು ಅಂದ್ರೆ ನೀವು ಅವರೆಲ್ಲರಿಗಿಂತ ಒಂದು ಪಟ್ಟು ಜಾಸ್ತಿನೇ ವರ್ಕ್ ಮಾಡ್ಬೇಕಲ್ಲ, ಆವಾಗ್ಲೇ ನೀವು ಎಲ್ಲರಿಗಿಂತ ಮುಂದೆ ಬರೋದು. ಹಾಗಿದ್ರೆ ಅದು ಯಾವಾಗ ಸಾಧ್ಯ ಅಂದ್ರೆ ಇವಾಗ್ಲಿಂದನೇ ಅದನ್ನ ನೀವು ಅಳವಡಿಸ್ಕೊಂಡ್ರೆ ಸಾಧ್ಯ ಆಗುತ್ತೆ. ರಿಮೆಂಬರ್ ದಿಸ್. ನಾವೆಲ್ಲರಿಗಿಂತ ಜಾಸ್ತಿ ಎತ್ತರಕ್ಕೆ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಎಲ್ಲರಿಗಿಂತ ಒಂದು ಕೈ ಮೇಲಿರ್ಬೇಕು, ಅಂದ್ರೆ ಒಂದು ಪಟ್ಟು ಎಕ್ಸ್ಟ್ರಾನೇ ವರ್ಕ್ ಮಾಡ್ಬೇಕು. ಅವಾಗ ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ, ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಓಕೆ,
ಸೊ ಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಮಕ್ಕಳೇ. ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡುವಂತಹ ಪ್ರಯತ್ನ ಪಡಿ ಅಂಡ್ ಐ ಆಮ್ ಶ್ಯೂರ್ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಅದೇನೋ ತುಂಬಾ ಟೈಮ್ ಇದೆ, ಆದ್ರೆ ತುಂಬಾ ಟೈಮ್ ಇದೆ ಅಂತ ಇವಾಗ್ಲಿಂದನೇ ಆರಾಮಾಗಿರ್ಬೇಡಿ. ಇವಾಗ್ಲಿಂದನೇ ಇಗ್ನೈಟ್ ಆಗ್ಲಿ ನಿಮ್ಮ ಆ ಒಂದು ಛಲ, ಪರ್ಸಿವರೆನ್ಸ್ ಏನಂತ ಹೇಳ್ತೀವಲ್ಲ, ಅದು ಇವಾಗ್ಲಿಂದನೇ ಇಗ್ನೈಟ್ ಆಗ್ಲಿ. ಓಕೆ, ಸೊ ಪ್ರತಿನಿತ್ಯ ಓದ್ತಾ ಬನ್ನಿ, ಕನ್ಸಿಸ್ಟೆಂಟ್ ಆಗಿ ಓದ್ತಾ ಬನ್ನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.